ಸ್ನೇಹಿತರೆ, ಎಲ್ಲರೂ ಕೂಡ ನಮಸ್ಕಾರಗಳು. ಇಂದಿನ ತರಗತಿಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು GPSTR ಪೇಪರ್ 2 2017 ನಾನ್ HKಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 26/11/2017 ನಡೆದಂಥ ಪರೀಕ್ಷೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳ ವಿವರಣೆಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಇದು ಇಲಾಖಾ ಕೀ ಉತ್ತರಗಳಿಗೆ ಸಂಬಂಧಪಟ್ಟಿರುತ್ತೆ ಸ್ನೇಹಿತರೆ. ಕೀ ಉತ್ತರಗಳನ್ನ ಒಳಗೊಂಡಿರ್ತದೆ. ಆಲ್ರೆಡಿ ಹೇಳಿದ್ದೆ ಸ್ನೇಹಿತರೆ, 2017 ಇಲಾಖೆ ಒಟ್ಟು 3 ಹಂತದಲ್ಲಿ ಪರೀಕ್ಷೆಗಳನ್ನ ನಡೆಸುತ್ತೆ. ಒಂದು HK, ಮತ್ತೊಂದು ನಾನ್ HK, ಮತ್ತು ಬೆಂಗಳೂರು ನಾರ್ತ್ ಮತ್ತು ಸೌತ್ ಅಂತೇಳಿ. ಆಲ್ರೆಡಿ ಬೆಂಗಳೂರು ನಾರ್ತ್ ಮತ್ತು ಸೌತ್ ಮತ್ತು HK ವಿಭಾಗದ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಇಂದಿನ ತರಗತಿಯಲ್ಲಿ ನಾವು ನಾನ್ HKಗೆ ಸಂಬಂಧಪಟ್ಟಾಗ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಯಾಕೆಂತಂದರೆ ಇವತ್ತಿನ ಪೇಪರ್ ಸ್ಟೇಟ್ಮೆಂಟ್ ಪ್ರಕಾರ ಜೂನ್ ಅಷ್ಟರಲ್ಲಿ ಏನು ಮಾಡ್ತೀವಿ, ಒಂದಷ್ಟು GPSTR ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡ್ತಾ ಹೋಗೋಣ ಬನ್ನಿ. ಈ ಒಳ ಮೀಸಲಾತಿ ಮತ್ತು ಇವಾಗ ಆಲ್ರೆಡಿ ಇಲಾಖೆಯಲ್ಲಿ ಬಡ್ತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ PST ಮತ್ತು GPSTR ಶಿಕ್ಷಕರಿಗೆ ಕೇಸ್ಗಳು ನಡೀತಾ ಇದೆ. ಬಡ್ತಿ ವಿಚಾರದಲ್ಲಿ ಹೈಸ್ಕೂಲ್ ಮತ್ತು ಮುಖ್ಯ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಾಗೆ ಅವೆಲ್ಲ ಕ್ಲಿಯರ್ ಆಗ್ತಾ ಇದ್ದಂಗೆ ಅಥವಾ ಆಗಲಿ ಬಿಡಲಿ ಒಂದಷ್ಟು ಹುದ್ದೆಗಳನ್ನ ನೇಮಕಾತಿ ಮಾಡೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅದರ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನಾವು ಓದಿನ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟಿದ್ದೆ ಆದರೆ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, ಇಂದಿನ ತರಗತಿಗೆ ಹೋಗುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ, ಜೊತೆಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಕೂಡ ಇದೆ, ಅನಂತ ಜ್ಞಾನಧಾರೆ ಅಂತೇಳಿ ನೀವು ಟೆಲಿಗ್ರಾಮಲ್ಲಿ ಟೈಪ್ ಮಾಡಿದ್ದೆ ಆದರೆ ಓಪನ್ ಆಗುತ್ತೆ ಚಾನಲು. ಅಲ್ಲಿ ನೀವು ಜಾಯ್ನ್ ಆದರೆ PDF ಅಥವಾ ಏನಾದರೂ ಪ್ರಮುಖವಾದಂಥ ಮಾಹಿತಿಗಳು ಅಪ್ಡೇಟ್ಗಳೆಲ್ಲ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇದು 26/11/2017 ನಡೆದಿರ್ತಕ್ಕಂಥ ಪರೀಕ್ಷೆ ಆಗಿದೆ. ಇದರಲ್ಲಿ 3 ಹಂತದ ಪ್ರಶ್ನೆಗಳನ್ನ ಕೇಳಿದರು. ಒಂದು ವಸ್ತುನಿಷ್ಠ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸು 50 ಅಂಕಗಳಿಗೆ, ವಿವರಣಾತ್ಮಕ ಪ್ರಶ್ನೆಗಳು 23 ಪ್ರಶ್ನೆಗಳು 46 ಅಂಕಗಳಿಗೆ, ವಿವರಣಾತ್ಮಕ 3 ಅಂಕದ ಪ್ರಶ್ನೆಗಳು 18 ಪ್ರಶ್ನೆಗಳನ್ನ ಕೇಳಿದರು. ಒಟ್ಟು 54 ಮಾರ್ಕ್ಸ್, ಒಟ್ಟು 150 ಮಾರ್ಕ್ಸ್ಗಳಿಗೆ ಈ ಪೇಪರ್ 2 ಸಂಬಂಧಪಟ್ಟಿರುವಂಥದ್ದು ಸ್ನೇಹಿತರೆ. ಇನ್ನೊಂದು ಏನು ವಿಚಾರ ಅಂತಂದರೆ 2014ರಲ್ಲಿ ಮಾತ್ರ ಏನಾಗಿತ್ತು, 150 ಮಾರ್ಕ್ಸ್ಗಳಲ್ಲಿ 75 ಅಂಕ ಕನ್ನಡಕ್ಕೆ ಮತ್ತು 75 ಅಂಕ ಸಮಾಜದ ಮೇಲೆ ಪ್ರಶ್ನೆಗಳನ್ನ ಕೇಳಿದರು. ಅದನ್ನು ಬಿಟ್ಟರೆ ಮುಂದೆ ನಡೆದಿರ್ತಕ್ಕಂಥ ಎಲ್ಲ ಪರೀಕ್ಷೆಗಳು ಕೂಡ ಸಮಾಜ ವಿಜ್ಞಾನ ಶಿಕ್ಷಕರು ಅಂತ ನೇಮಕಾತಿ ಮಾಡಿದ್ದಾರೆ. ಭಾಷಾ ಶಿಕ್ಷಕರು ಅಂತೇಳಿ ಕನ್ನಡಕ್ಕೆ ಸಂಬಂಧಪಟ್ಟಾಗ ನೇಮಕಾತಿ ಮಾಡಿಲ್ಲ, ಆದರೆ ಇಂಗ್ಲೀಷ್ ಶಿಕ್ಷಕರನ್ನ ನೇಮಕಾತಿ ಮಾಡಿದ್ದಾರೆ. ಹಾಗಾಗಿ ಕಾಲಕ್ಕೆ ಏನೆಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ ಆಗಲಿ, ಬಟ್ ನಾವೇನು ಕಂಟೆಂಟ್ ಗ್ರಿಪ್ಪನ್ನು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಸಾಕಷ್ಟು ವಿಡಿಯೋಗಳನ್ನ ಹೇಳಿದ್ದೀನಿ ಸ್ನೇಹಿತರೆ. ನಮ್ಮ ಚಾನಲ್ನ ವಿಶೇಷತೆ ಏನು ಅಂತಂದರೆ ಬ್ಲೂ ಪ್ರಿಂಟು ಯಾವ ಪಾಠಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತಕ್ಕಂಥದ್ದು. ಆಲ್ರೆಡಿ TETನಲ್ಲಿ ಕೂಡ ಸಾಕಷ್ಟು ಈ ಬ್ಲೂ ಪ್ರಿಂಟ್ ಆಧಾರದಲ್ಲೇ ಸಾಕಷ್ಟು ಜನ ನಾವು ಎಲಿಜಿಬಲನ್ನು ತೊಗೊಂಡಿದ್ದೀವಿ ಸರ್ ಅಂತೇಳಿ ಕಮೆಂಟ್ ಕೂಡ ಮಾಡಿದಿರಿ. TETಗೆ ಸಂಬಂಧಪಟ್ಟಾಗೆ 2014ರಿಂದ 2024ರವರೆಗಿನ ಎಲ್ಲ ಪ್ರಶ್ನೋತ್ತರಗಳನ್ನ ಎಲ್ಲ ಒಟ್ಟಿಗೆ ಟಾಪಿಕ್ ವೈಸನ್ನು ಕ್ರೋಢೀಕರಣ ಮಾಡಿ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದೀನಿ. ನಮ್ಮ ಚಾನಲಲ್ಲಿ ಇರ್ತಕ್ಕಂಥ ವಿಡಿಯೋಗಳನ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ, ನೋಡಿ ಅಂತ ಹೇಳ್ತಾ ಮತ್ತೊಂದು ವಿಚಾರ ಹೇಳಿದ್ದೆ ಸ್ನೇಹಿತರೆ, ನಾವು ಹೇಗೆ ಓದಬೇಕಂತಂದರೆ ಒಂದು ಟಾಪಿಕನ್ನು ಓದಿದ್ವಿ ಅಂತಂದರೆ ಅದನ್ನು ವಿತೌಟ್ ಟೆಕ್ಸ್ಟ್ ಬುಕ್ಕು ನಾವು ಮಕ್ಕಳಿಗೆ ಟೀಚ್ ಮಾಡಬೇಕು. ಹಾಗೆ ನಾವೇನಾದರೂ ಓದ್ಕೊಂಡಿದ್ದೆ ಆದರೆ, ಆ ರೀತಿ ನಾವು ವಿಚಾರಗಳನ್ನ ತಿಳ್ಕೊಂಡಿದ್ದೆ ಆದರೆ ಪರೀಕ್ಷೆಗಳನ್ನ ಈಸಿಯಾಗಿ ಎದುರಿಸ್ಬೋದು. ಅವ್ರು ಯಾವುದೇ ರೀತಿ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇವು ಏನಂತಂದರೆ ಇವಾಗ ನಾವೆಲ್ಲ ಮಾಡ್ತಾ ಇರ್ತಕ್ಕಂಥ ವಿಡಿಯೋಗಳು ಏನೇನು ಪ್ರಶ್ನೆ ಕೇಳ್ತಾರೆ ಅಂತೇಳಿ ನಮಗೊಂದು ಐಡಿಯಾ ಬರುತ್ತೆ. ಆ ಬೇಸ್ಡ್ ಮೇಲೆ ನಾವೇನು ಮಾಡಬೇಕಾಗುತ್ತೆ, ಪಠ್ಯ ಪುಸ್ತಕಗಳನ್ನು ಸಾಕಷ್ಟು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಹೀಗೆ ಅಧ್ಯಯನವನ್ನು ಮಾಡಿದ್ದೆ ಆದರೆ ವಿತೌಟ್ ಟೆಕ್ಸ್ಟ್ ಬುಕ್ಕು, ಸೋಷಿಯಲ್ ಸೈನ್ಸ್ ಅಂದರೆ ವಿತ್ ಟೆಕ್ಸ್ಟ್ ಬುಕ್ ಅಲ್ಲ, ವಿತೌಟ್ ಟೆಕ್ಸ್ಟ್ ಬುಕ್ ನಾವು ಮಕ್ಕಳಿಗೆ ಟೀಚ್ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಒಂದು ಟಾಪಿಕನ್ನು ಓದಿದ್ವಿ ಅಂತ ಇಟ್ಕೊಳ್ಳಿ, ಇವಾಗ ಮೌರ್ಯ ಸಾಮ್ರಾಜ್ಯ ಅಂತ ಓದಿದ್ರೆ A to Z ಪ್ರತಿಯೊಂದು ಪಾಯಿಂಟು ಕೂಡ ಪಠ್ಯ ಪುಸ್ತಕ ಇಡೀ ತಲೆನಲ್ಲಿ ಇರಬೇಕಾಗತ್ತೆ. ಓಕೆನಾ? ಹಾಗಾಗಿ ಅಷ್ಟು ಪಾಯಿಂಟ್ಗಳನ್ನ ಹೇಗೆ ಅಂಬೇಡ್ಕರ್ ಯಾವ ಪುಟದಲ್ಲಿರ್ತಕ್ಕಂಥ ಒಂದು ವಿಚಾರನ ಹೇಳಿದ್ರೆ ಇಷ್ಟೇ ಪುಟದಲ್ಲಿ ಇಂಥ ಬುಕ್ಕಲ್ಲೇ ಇದೆ ಅಂತ ಹೇಳ್ತಿದ್ರು ಅಂತ ಹೇಳ್ತೀವಲ್ಲ, ಹಾಗೆ ನಾವು ಅದು ವಿಚಾರವನ್ನು ತಿಳ್ಕೊಂಡಿರ್ಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ವಿವರಣಾತ್ಮಕ ಪ್ರಶ್ನೆಗಳನ್ನ ಕೇಳೋದ್ರಿಂದ ಸಾಕಷ್ಟು ನಾವು ಆ ರೀತಿ ವಿಚಾರಗಳನ್ನ ಜ್ಞಾನವನ್ನು ಅರ್ಜಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡ್ತಾ ಹೋಗೋಣ ಬನ್ನಿ. ಇತಿಹಾಸದ ಪಾಠಗಳಿಗೆ ಸಂಬಂಧಪಟ್ಟಾಗೆ ಯಾವ ಪಾಠಗಳ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ. ವಸ್ತುನಿಷ್ಠ ಪ್ರಶ್ನೆಗಳು ವೇದಗಳ ಮೇಲೆ, ಬೌದ್ಧ ಧರ್ಮ, ನಾಗರಿಕತೆ, ಗುಪ್ತರು ಅದರಲ್ಲಿ ಕಾಳಿದಾಸನ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಅದರಲ್ಲಿ ಸತ್ಯಶೋಧಕ ಸಮಾಜ, ಭಕ್ತಿ ಪಂಥ ಮಧ್ವಾಚಾರ್ಯರ ಮೇಲೆ, ದೆಹಲಿ ಸುಲ್ತಾನರು, ಮರಾಠರು ಅದರಲ್ಲಿ ಪೇಶ್ವೆಗಳಿಗೆ ಸಂಬಂಧಪಟ್ಟಾಗೆ, ವಿಜಯನಗರ ಸಾಮ್ರಾಜ್ಯ, ಸಿರಾಜುದ್ದೌಲಾ ಕಪ್ಪು ಕೋಣೆ ದುರಂತದ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. 1757ರಲ್ಲಿ ಪ್ಲಾಸಿಕದ ನಡೆಯುತ್ತಲ್ಲ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಭಾರತದಲ್ಲಿ ಫ್ರೆಂಚರ ವಿಫಲತೆ, 1858ರ ರಾಣಿಯ ಘೋಷಣೆ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆದಂಥ ಸಂದರ್ಭದಲ್ಲಿ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, ಗಾಂಧಿ ಯುಗಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟು ರಷ್ಯಾ ಯುದ್ಧಗಳಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು ನಾಗರಿಕತೆ
ಇದಕ್ಕೆ ಸಂಬಂಧಪಟ್ಟಾಗಿ ಹಮ್ಮುರಾಬಿ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಮೌರ್ಯ ಸಾಮ್ರಾಜ್ಯದ ಮೇಲೆ ಪ್ರಶ್ನೆ ಕೇಳಿದ್ದಾರೆ 2 ಅಂಕದ ಮೇಲೆ. ಭಕ್ತಿ ಸಾಹಿತ್ಯ ಮೀರಾಬಾಯಿ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಬಹಮನಿ ಸುಲ್ತಾನರ ಮೇಲೆ ಗೋಕಾಕ್ ಚಳುವಳಿ 3 ಅಂಕದ ಪ್ರಶ್ನೆಗಳು. ಕ್ರೈಸ್ತ ಧರ್ಮ, ಭೌಗೋಳಿಕ ಅನ್ವೇಷಣೆಗಳು, ಮೊಘಲರು, ರಾಬರ್ಟ್ ಕ್ಲೈವ್, ಫ್ರೆಂಚ್ ಕ್ರಾಂತಿ ಇವುಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಇದಾದ ನಂತರ ಭೂಗೋಳಶಾಸ್ತ್ರದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಭೂಮಿ, ಭೂಭಾಗ, ಜಲಭಾಗದ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಶಿಲಾಗೋಳ, ಇದರಲ್ಲಿ ಕೇಂದ್ರಗೋಳ, ಜ್ವಾಲಾಮುಖಿ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಪ್ರಸ್ಥಭೂಮಿ, ಇದರಲ್ಲಿ ನದಿಯ ಮೇಲೆ ಪ್ರಸ್ಥಭೂಮಿಗಳನ್ನು ವಿಂಗಡಣೆ ಮಾಡ್ತಕ್ಕಂಥ ನದಿ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಜೈವಿಕ ಸಂಪನ್ಮೂಲ, ಅರಣ್ಯಗಳು, ಆಲ್ಪೈನ್ಸ್ ಅರಣ್ಯಗಳ ಮೇಲೆ ಕೇಳಿದ್ದಾರೆ. ಜಲಪಾತ, ಜೋಗ್ ಜಲಪಾತ, ಗೋಕಾಕ್ ಜಲಪಾತ ಎರಡರ ಮೇಲೂ ಕೂಡ ಪ್ರಶ್ನೆ ಕೇಳಿದ್ದಾರೆ. ಮಣ್ಣಿನ ಸವೆತ, ಚಂಡಮಾರುತ, ಬಂದರು, ವಿಮಾನ ನಿಲ್ದಾಣ, ಕೈಗಾರಿಕೆ, ಓಮ್ ಬೀಚ್, ಸಾಗರಗಳ ಮೇಲೆ, ಅದರಲ್ಲೂ ಪೆಸಿಫಿಕ್ ಸಾಗರದ ಮೇಲೆ ಕೇಳಿದ್ದಾರೆ. 2 ಅಂಕದ ಪ್ರಶ್ನೆಗಳು ಜಿಯೋಗ್ರಫಿನಲ್ಲಿ ಶಿಲಾಗೋಳ, ಕರ್ನಾಟಕದ ಕರಾವಳಿ, ಯುರೋಪ್ ಖಂಡ, ಜನಸಾಂದ್ರತೆ, ಭೂಕುಸಿತ, ಇದಿಷ್ಟು ಕೂಡ 2 ಅಂಕದ ಪ್ರಶ್ನೆಗಳು. ಇನ್ನು 3 ಅಂಕದ ಪ್ರಶ್ನೆಗಳು ನೋಡೋದಾದರೆ ರೇಖಾಂಶ ಮತ್ತು ಗ್ಲೋಬ್, ರಸ್ತೆಗಳ ಮೇಲೆ, ಹತ್ತಿಬಟ್ಟೆ ಕೈಗಾರಿಕೆ ಮ್ಯಾಂಚೆಸ್ಟರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ, ವನ್ಯಜೀವಿ ಧಾಮಗಳು, ನಿತ್ಯ ಹರಿದ್ವರ್ಣ ಕಾಡುಗಳು ಇವುಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಇದಾದ ನಂತರ ರಾಜ್ಯಶಾಸ್ತ್ರದಲ್ಲಿ ನೋಡುವಂಥದ್ದಾದರೆ ಮಲ್ಟಿಪಲ್ ಚಾಯ್ಸ್ ಸಂವಿಧಾನ, ಇದರ ಮೇಲೆ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. ರಾಷ್ಟ್ರಪತಿ, ನ್ಯಾಯಾಂಗ ಮತ್ತು ನ್ಯಾಯಾಧೀಶರ ಮೇಲೆ, ಪಂಚಶೀಲ ತತ್ವಗಳು, ಪಂಚಾಯತ್ ರಾಜ್ ಆಕ್ಟ್ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ ಪಂಚಾಯತ್ ರಾಜ್ ಮೇಲೆ. ನೆಕ್ಸ್ಟ್ IAS ಸಂಬಂಧಪಟ್ಟ ಹಾಗೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಇನ್ನು 2 ಅಂಕದ ಪ್ರಶ್ನೆಗಳು ನೋಡೋದಾದರೆ ಜಾತ್ಯತೀತತೆ, ರಾಷ್ಟ್ರಪತಿ, ಕೇಂದ್ರ ಲೋಕಸೇವಾ ಆಯೋಗ, ರಾಷ್ಟ್ರಧ್ವಜ, ಧಾರ್ಮಿಕ ಐಕ್ಯತೆ ಇವಿಷ್ಟು ಕೂಡ 2 ಅಂಕದ ಪ್ರಶ್ನೆಗಳು. 3 ಅಂಕದ ಪ್ರಶ್ನೆಗಳು ಸಾರ್ವಭೌಮ ರಾಷ್ಟ್ರ, ಸರ್ವೋಚ್ಚ ನ್ಯಾಯಾಲಯ, ನ್ಯಾಯಾಧೀಶರು, ನಾಗರಿಕ ರಕ್ಷಣೆ, ಪೌರತ್ವ, ವಿಶ್ವಸಂಸ್ಥೆ ಅದರ ಅಂಗಸಂಸ್ಥೆಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಕಲ್ಯಾಣ ರಾಜ್ಯಗಳು ಮತ್ತು ಸರ್ಕಾರಗಳ ಪಾತ್ರ, ಓಕೆನಾ, ಕಲ್ಯಾಣ ರಾಜ್ಯಗಳು ಬರುತ್ತಲ್ಲ, ಕಲ್ಯಾಣ ಕರ್ನಾಟಕ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದಾದ ನಂತರ ಅರ್ಥಶಾಸ್ತ್ರದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತ ನೋಡೋದಾದರೆ ವಿನಿಮಯದ ಮೇಲೆ ಒಂದು ಪ್ರಶ್ನೆ, ಎಂಟರ್ಪ್ರಿನರ್ ಪದದ ಮೇಲೆ ಒಂದು ಪ್ರಶ್ನೆ, ISI ಮಾರ್ಕ್ ಮೇಲೆ ಒಂದು ಪ್ರಶ್ನೆ, ಸರಕು ಅದರಲ್ಲಿ ಶ್ರೇಣೀಕರಣ ಅಂತ ಬರುತ್ತೆ ಅದರ ಮೇಲೆ ಒಂದು ಪ್ರಶ್ನೆ, ಸಾಲ, ಸೂಕ್ಷ್ಮ ಅರ್ಥಶಾಸ್ತ್ರದ ಮೇಲೆ ಒಂದು ಪ್ರಶ್ನೆ. ಇದಾದ ನಂತರ ವಿವರಣಾತ್ಮಕ ಪ್ರಶ್ನೆಗಳು 2 ಅಂಕದ್ದು, ಮಾನವ ಸಂಪನ್ಮೂಲ, ಸ್ವಉದ್ಯೋಗ, ನಿರುದ್ಯೋಗ. 3 ಅಂಕದ ಪ್ರಶ್ನೆಗಳು ಆರ್ಥಿಕ ಅಭಿವೃದ್ಧಿ, ಕಲ್ಯಾಣ ರಾಜ್ಯಗಳ ಅಭಿವೃದ್ಧಿ, ಸರ್ಕಾರದ ಪಾತ್ರ, LPG ಅಂತಂದರೆ ಗ್ಯಾಸ್ ಅಲ್ಲ, ಜಾಗತೀಕರಣ, ಖಾಸಗೀಕರಣ ಮತ್ತು ಲಿಬರೈಜೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತೀವಲ್ಲ ಆ ರೀತಿ, ಅದರ ಮೇಲೆ ಪ್ರಶ್ನೆಗಳು. ನೆಕ್ಸ್ಟ್ ಇದಾದ ನಂತರ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಾಗೆ ವ್ಯವಹಾರ ಮತ್ತು ವಿಕಾಸನ, ಉದ್ಯಮಿ ಮೇಲೆ 2 ಅಂಕ, ಗ್ರಾಹಕ ಹಕ್ಕುಗಳು 2 ಅಂಕ, ಸಣ್ಣ ಕೈಗಾರಿಕೆ 2 ಅಂಕ, ಗುಣಮಟ್ಟ ಮತ್ತು ಶ್ರೇಣೀಕರಣದ ಮೇಲೆ 2 ಅಂಕ. ಇದರಲ್ಲಿ GKಗೆ ಸಂಬಂಧಪಟ್ಟಾಗೆ ಮನ್ರೇಗಾ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅದರ ಮೇಲೆ 1 ಅಂಕದ ಮೇಲೆ ಒಂದು ಪ್ರಶ್ನೆ, ಸ್ಟಾರ್ಟಪ್ ಅದರ ಮೇಲೆ ಇತ್ತೀಚೆಗೆ ನರೇಂದ್ರ ಮೋದಿಯವರ ಕಾನ್ಸೆಪ್ಟ್ ಆಗಿದ್ದಾವಲ್ಲ ಇವೆಲ್ಲ, ಇವುಗಳ ಮೇಲೆ ಒಂದು ಪ್ರಶ್ನೆ, ಆಲ್ಮಾರ್ಕ್ ಆಭರಣಗಳ ಮೇಲೆ ಆಗ್ತೀವಲ್ಲ ಚಿಹ್ನೆ ಅದರ ಮೇಲೆ ಒಂದು ಪ್ರಶ್ನೆ, ಧಾರ್ಮಿಕ ಉಡುಪು ಇದರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಇದಿಷ್ಟು ಕೂಡ 2017 ನಾನ್-HK ವಿಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ಮೇಲೆ ಒಂದು ಬ್ಲೂ ಪ್ರಿಂಟು, ಪಕ್ಷಿ ನೋಟ ಅಂತ ಹೇಳ್ತಾ ಈಗ ಒಂದೊಂದಾಗಿ ವಿಚಾರವನ್ನು ನೋಡ್ತಾ ಹೋಗೋಣ ಬನ್ನಿ. ಈ ಒಂದು ವರ್ಷನ್ ಅಂದರೆ ಒಂದೊಂದು ABCD ಇರ್ತಾವಲ್ಲ ವರ್ಷನ್, ಅದರಲ್ಲಿ ಪ್ರಶ್ನೆಗಳ ಹಿಂದೆ ಮುಂದೆ ಮಾಡಿ ಕೊಟ್ಟಿರ್ತಾರೆ. ಈ ಒಂದು ವರ್ಷನಲ್ಲಿ ಜೋಗ್ ಜಲಪಾತದ ಮೇಲೆ ಜಿಯೋಗ್ರಫಿ ಕಾನ್ಸೆಪ್ಟ್ಗಳನ್ನ ಟಾಪಿಕ್ಗಳನ್ನ ಫಸ್ಟ್ ಕೇಳಿದ್ದಾರೆ, ನೋಡ್ತಾ ಹೋಗೋಣ ಬನ್ನಿ, ಏನು ತೊಂದರೆ ಇಲ್ಲ. ಜೋಗ್ ಜಲಪಾತವನ್ನು ಡ್ಯಾಶ್ ನದಿಯು ನಿರ್ಮಿಸಿದೆ ಅಂತೇಳಿ ಕೇಳಿದ್ದಾರೆ. ನೇತ್ರಾವತಿ, ಕಾವೇರಿ, ಕಾಳಿ, ಶರಾವತಿ, ನಮಗೆ ಗೊತ್ತಿದೆ ಶರಾವತಿ ನದಿ ಅಂತೇಳಿ. ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥದಲ್ಲಿ ಹುಟ್ಟಿ ಸಾಗರ ತಾಲೂಕಿನ ಜೋಗ್ ಬಳಿ 252.6 ಮೀಟರ್ ಅಂದರೆ 900 ಅಡಿ ಎತ್ತರದಿಂದ ಧುಮುಕಿ ಜೋಗ್ ಜಲಪಾತವನ್ನು ನಿರ್ಮಿಸಿದೆ. ಇದು ಹೊನ್ನಾವರ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಯಾವುದು? ಶರಾವತಿ ನದಿ. ಇದಿಷ್ಟು ಕೂಡ ಜೋಗ್ ಫಾಲ್ಸ್ಗೆ ಸಂಬಂಧಪಟ್ಟಿದ್ದು. ಭಾರತದ ಅತ್ಯಂತ ದೊಡ್ಡ ಜಲಪಾತ ಕೂಡ ಇದಾಗಿದೆ. ಕಾಳಿ ನದಿ ಬಂದು ಲಾಲಗುಳಿ ಜಲಪಾತ ಉತ್ತರ ಕನ್ನಡದಲ್ಲಿ ನಿರ್ಮಾಣ ಮಾಡಿದೆ. ನೆಕ್ಸ್ಟು ಕಾವೇರಿ ನದಿ ಶಿವನ ಸಮುದ್ರ, ಅದರಲ್ಲಿ ಗಗನಚುಕ್ಕಿ, ಬರಚುಕ್ಕಿ ಅಂತ ಕರಿತೀವಿ, ಚುಂಚನಕಟ್ಟೆ, ಹೊಗೇನಕಲ್ ಫಾಲ್ಸು ಇವಿಷ್ಟನ್ನು ಕೂಡ ಕಾವೇರಿ ನದಿ ನಿರ್ಮಾಣ ಮಾಡಿದೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ 2ನೇ ಪ್ರಶ್ನೆ, ಭಾರತದ ಹೆಬ್ಬಾಗಿಲು ಅಂತೇಳಿ ಕೇಳಿದ್ದಾರೆ. ನವಮಂಗಳೂರು ಬಂದರು, ಪಾರಾದೀಪ್ ಬಂದರು, ವಿಶಾಖಪಟ್ಟಣಂ ಬಂದರು, ಮುಂಬೈ ಬಂದರು. ಈಸಿ ಆಗಿದೆ. ಮುಂಬೈ ಬಂದರನ್ನ ಭಾರತದ ಹೆಬ್ಬಾಗಿಲು ಅಂತೇಳಿ ಕರಿತೀವಿ, ಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ಕರಿತೀವಿ. ಈ ಮುಂಬೈ ಬಂದರು ಎಲ್ಲಿದೆ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತದೆ. ಈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲು ನವಶೈವ ಎಂಬ ಬಂದರನ್ನು ಪ್ರಾರಂಭ ಮಾಡಿದ್ದಾರೆ, ಅಲ್ಲೇ ಪಕ್ಕದಲ್ಲಿ ಮಹಾರಾಷ್ಟ್ರದಲ್ಲಿ. ಇದಾದ ನಂತರ ಪಾರಾದೀಪ್ ಬಂದರು ಬಂದು ಒಡಿಸ್ಸಾದಲ್ಲಿದೆ. ವಿಶಾಖಪಟ್ಟಣಂ ಬಂದರು ಆಂಧ್ರ ಪ್ರದೇಶ ಇದೆ. ನವಮಂಗಳೂರು ಬಂದರು ಬಂದು ಕರ್ನಾಟಕದಲ್ಲಿದೆ. ಇನ್ನೂ ಹೆಚ್ಚಿನ ಬಂದರುಗಳ ಮಾಹಿತಿಯನ್ನು ಆಲ್ರೆಡಿ HK ವಿಭಾಗದಲ್ಲಿರ್ತಕ್ಕಂಥ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟು ಇದರ ಒಂದು ಸಂಪೂರ್ಣ ವಿಡಿಯೋವನ್ನು ಕೂಡ ಮಾಡ್ಕೊಡ್ತೀನಿ, ಅದನ್ನು ಕೂಡ ರೆಡಿ ಆಗ್ತಾ ಇದೆ. ಏನಂತಂದರೆ ಎಲ್ಲ ಟಾಪಿಕ್ಗಳನ್ನ ಮೇಲೆ
ಇವಾಗ ಶಿಲಾಗೋಳ ಅಂತ ತಗೊಂಡ್ರೆ ಅದ್ರ ಮೇಲೆ ಏನೆಲ್ಲ ವಿಚಾರಗಳನ್ನ ಕೇಳಿದ್ದಾರೆ ಇಷ್ಟು ವರ್ಷದಲ್ಲಿ 2014ರಿಂದ 2022ರವರೆಗಿನ ಪರೀಕ್ಷೆಗಳಲ್ಲಿ GPS ಟೈಪ್ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋ ವಿಡಿಯೋ ಕೂಡ ರೆಡಿ ಆಗ್ತಾ ಇದೆ. ಅದಕ್ಕೂ ಮುನ್ನ ಈ ಟಾಪಿಕ್ ವೈಸನ್ನು ತಿಳ್ಕೊಳ್ತಾ ಹೋಗಿ, ಏಕೆಂದರೆ ಮನನ ಆಗುತ್ತೆ. ಎಕ್ಸಾಮ್ ಟೈಮಲ್ಲಿ ಆ ರೀತಿ ವಿಡಿಯೋಗಳನ್ನ ನೋಡಿದಾಗ ಮನನ ಆಗುತ್ತೆ. ಈಗ ಈ ಥರ ವಿಡಿಯೋಗಳ ಮೇಲೆ ನಾವು ಹೆಚ್ಚಿನ ಅಭ್ಯಾಸವನ್ನು ಮಾಡೋಣ ಅಂತ ಹೇಳ್ತಾ, ನವದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಈ ಹೆಸರಿನಿಂದ ಕರೆಯುತ್ತಾರೆ ಅಂತ ಹೇಳಿದರೆ, ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸರಿಯಾದಂಥ ಉತ್ತರ ಬಂದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೇಳಿ ದೆಹಲಿಯ ವಿಮಾನ ನಿಲ್ದಾಣವನ್ನು ಕರಿತೀವಿ. ಇನ್ನು ಮುಂಬೈ ಅದನ್ನು ಸಹರಾ ಅಥವಾ ಸಾಂತಾಕ್ರೋಶ್ ಅಂತೇಳಿ ಕರಿತೀವಿ. ಕೋಲ್ಕತ್ತಾ ಒಂದು ನಿಲ್ದಾಣವನ್ನು ಸುಭಾಷ್ ಚಂದ್ರ ಬೋಸ್. ಗುಜರಾತ್ ಅಹಮದಾಬಾದಲ್ಲಿದೆ ಸರ್ದಾರ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಚೆನ್ನೈ ಅಣ್ಣಾ ಅಥವಾ ಮೀನಂಬಾಕ್ಕಂ ಅಂತೇಳಿ ಕರೀತಾರೆ. ಬೆಂಗಳೂರಲ್ಲಿರ್ತಕ್ಕಂಥದ್ದು ನಾಡಪ್ರಭು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕರಿತೀವಿ. ಈ ಒಂದು ವಿಚಾರವನ್ನು ಅಲ್ಲೂ ಕೊಟ್ಟಿದ್ದೀರಿ, ಓಕೆ ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಜನಗಣತಿಯ ಮೇಲೆ 2017ರಲ್ಲಿ 3 ಹಂತದ ಪರೀಕ್ಷೆಗಳಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗ 2026ರಲ್ಲಿ ಜನಗಣತಿ ಸ್ಟಾರ್ಟ್ ಆಗುತ್ತೆ. ಕಾರಣ 2021ರಲ್ಲಿ ಆಗಬೇಕಿತ್ತು, 2021ರಲ್ಲಿ ಕೋವಿಡ್ ಕಾರಣದಿಂದ ಆಗಿರಲಿಲ್ಲ. ಅದೊಂದನ್ನು ನೋಡ್ಕೊಳ್ಳಿ. ಇದುವರೆಗೂ ಕೂಡ 2011ರ ಜನಗಣತಿ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ ಪ್ರಕಾರ ಜನಸಂಖ್ಯೆ ಬೆಳವಣಿಗೆ ದರ ಎಷ್ಟಿತ್ತು ಅಂತೇಳಿ ಕೇಳಿದ್ದಾರೆ. ಜನಸಂಖ್ಯೆ ಬೆಳವಣಿಗೆ ದರ ಬಂದು 17.64% ಜನಸಂಖ್ಯೆಯ ಬೆಳವಣಿಗೆ ದರ ಇತ್ತು. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಮಣ್ಣಿನ ಸವೆತವು ಇದರಿಂದ ಉಂಟಾಗುತ್ತದೆ. ಸಾಯಿಲ್ ಎರೋಷನ್, ಅರಣ್ಯನಾಶದಿಂದ, ಅತಿಯಾಗಿ ಮೇಯಿಸುವುದರಿಂದ ಅಂದರೆ ದನಕಡುಗಳನ್ನ ಮೇಯಿಸುವುದರಿಂದ, ಅವೈಜ್ಞಾನಿಕ ಬೇಸಾಯ ಪದ್ಧತಿಗಳು, ಮೇಲಿನ ಎಲ್ಲವೂ ಕೂಡ ಆಗ್ತವೆ ಮಣ್ಣಿನ ಸವಕಳಿಗೆ. ಓಕೆನಾ. ನೆಕ್ಸ್ಟ್ ಇದಾದ ನಂತರ ಇವೆಲ್ಲ ಈಸಿ ಇದಾವೆ ಪ್ರಶ್ನೆ. ಹಿಮಾಲಯವು ಅತಿ ಹೆಚ್ಚಾಗಿ ಹೊಂದಿರುವುದು ಏನನ್ನ? ಆಲ್ಪೈನ್ಸ್ ಅರಣ್ಯಗಳನ್ನ, ಮಾನ್ಸೂನ್ ಅರಣ್ಯಗಳನ್ನ, ಮ್ಯಾಂಗ್ರೋವ್ ಅರಣ್ಯಗಳನ್ನ, ಮೇಲಿನ ಎಲ್ಲವನ್ನ ಅಂತೇಳಿ. ಇದು ಹಿಮಾಲಯದಲ್ಲಿ ಬೆಳೀತಕ್ಕಂಥ ಅರಣ್ಯಗಳಿಗೆ ನಾವು ಆಲ್ಪೈನ್ಸ್ ಅರಣ್ಯಗಳು ಅಂತೇಳಿ ಕರಿತೀವಿ. ಇನ್ನು ಮಾನ್ಸೂನ್ ಅರಣ್ಯಗಳು ಬಂದು ಎಲೆ ಉದುರಿಸುವ ಅರಣ್ಯಗಳು ಅಂತೇಳಿ ಕರಿತೀವಿ. 75ರಿಂದ 250 ಸೆಂಟಿಮೀಟರ್ ಮಳೆ ಬೀಳುವಂಥ ಪ್ರದೇಶದಲ್ಲಿ ಕಂಡುಬರುತ್ತವೆ. ಮ್ಯಾಂಗ್ರೋವ್ ಅರಣ್ಯಗಳು ಅಂತಂದರೆ ಸಮುದ್ರ ತೀರ, ನದಿ ಮುಖಜ ಭೂಮಿ ಪ್ರದೇಶಗಳಲ್ಲಿ ಸುಂದರಬನ್ಸ್ ಅರಣ್ಯ ಅಂತ ಹೇಳ್ತೀವಲ್ಲ, ಅಂದರೆ ನದಿಗಳು ಮತ್ತು ನದಿಗಳು ಸಮುದ್ರವನ್ನು ಸಂಧಿಸುವಂಥ ಪ್ರದೇಶಗಳಲ್ಲಿ ಈ ಮ್ಯಾಂಗ್ರೋವ್ ಅರಣ್ಯಗಳು ಅಂತ ಹೇಳಿ ಕಂಡುಬರ್ತವೆ. ನಮ್ಮಲ್ಲಿ ಗಂಗಾ ನದಿ ಮುಖಜ ಭೂಮಿ ಪ್ರದೇಶದಲ್ಲಿ ಇರತಕ್ಕಂಥ ಅರಣ್ಯವನ್ನು ಸುಂದರ್ಬನ್ಸ್ ಅಂತೇಳಿ ಕರಿತೀವಿ. ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ. ಇನ್ನು ಎವರ್ಗ್ರೀನ್ ಫಾರೆಸ್ಟ್ ಗೊತ್ತಿದೆ, ನಿತ್ಯ ಹರಿದ್ವರ್ಣ ಕಾಡುಗಳು. ಇವು 250 ಸೆಂಟಿಮೀಟರ್ ಮಳೆ ಪ್ರದೇಶದಲ್ಲಿ ಅಥವಾ ಹೆಚ್ಚಿನ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಕಂಡುಬರ್ತವೆ. ಉದಾಹರಣೆಗೆ ನಮ್ಮಲ್ಲಿ ಪಶ್ಚಿಮ ಘಟ್ಟ, ಈಶಾನ್ಯ ರಾಜ್ಯಗಳು ಅಂದ್ರೆ ಅಸ್ಸಾಂ, ಮಿಜೋರಾಂ, ನಾಗಾಲ್ಯಾಂಡ್ ಬರುತ್ತಲ್ಲ ಆ ಪ್ರದೇಶಗಳು, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಣಿಪುರ, ನಾಗಾಲ್ಯಾಂಡ್, ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಇವು ಈ ಭಾಗಗಳಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರ್ತವೆ ಸ್ನೇಹಿತರೆ. ಇಷ್ಟು ವಿಚಾರವನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಭಾರತದ ಯಾವ ಜಲಭಾಗವು ಹೆಚ್ಚು ಚಂಡಮಾರುತಗಳನ್ನು ಸೃಷ್ಟಿಸುತ್ತದೆ ಅಂತ ಕೇಳಿದರೆ, ಅರಬ್ಬಿ ಸಮುದ್ರನ, ಮನ್ನಾರ್ ಕಾರಿನ, ಕ್ಯಾಂಬೆ ಕಾರಿನ, ಬಂಗಾಳ ಕೊಲ್ಲಿನ ಅಂತೇಳಿ. ನಮ್ಗೆ ಆಲ್ಮೋಸ್ಟ್ ಎಲ್ಲ ಸೈಕ್ಲೋನ್ಸ್ಗಳು, ಚಂಡಮಾರುತಗಳು ಆಗ್ತಕ್ಕಂಥದ್ದು ಬಂಗಾಳ ಕೊಲ್ಲಿ ಒಂದು ಇದರಲ್ಲಿ ಆಲ್ಮೋಸ್ಟ್ ನೋಡ್ತಿರ್ತೀವಿ ನಾವು. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಹವಾಮಾನದಲ್ಲಿ ಬದಲಾವಣೆ, ಹೆಚ್ಚು ದಿನ ಮಳೆ, ಈ ರೀತಿ ನ್ಯೂಸನ್ನು ಕೇಳ್ತಲೇ ಇರ್ತೀವಿ. ನೆಕ್ಸ್ಟು 8ನೇ ಪ್ರಶ್ನೆ ಆಗಿತ್ತು, ಭೂ ಮತ್ತು ಜಲರಾಶಿಗಳ ಅನುಪಾತ ಅಂತೇಳಿ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಬಂದು 1:2.43 ಅಂತೇಳಿ, ಅಂದರೆ 2ನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗಿರುತ್ತೆ. ಭೂಮಿಯ ಒಟ್ಟು ಕ್ಷೇತ್ರ ಬಂದು 510 ದಶಲಕ್ಷ ಚದರ ಕಿಲೋಮೀಟರ್ ಪ್ರದೇಶ ಒಟ್ಟು ಭೂಮಿಯ ಕ್ಷೇತ್ರ. ಇದರಲ್ಲಿ 70.78% ಏನಿದೆ ನೀರಿದೆ, ಅಂದರೆ 361 ದಶಲಕ್ಷ ಚದರ ಕಿಲೋಮೀಟರ್ ನೀರಿದೆ. ಇನ್ನು 29.22% ಭೂಭಾಗ ಇದೆ, ಅಂದರೆ 149 ದಶಲಕ್ಷ ಚದರ ಕಿಲೋಮೀಟರ್ ಭೂಭಾಗ ಇದೆ. ಇದನ್ನೇ ಇವರು ಅನುಪಾತದಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಈ ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಳಿ. ಏಕೆಂದರೆ ಇಂದಿನ ಪರೀಕ್ಷೆಗಳಲ್ಲಿ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಭೂಮಿಯ ವಿಸ್ತೀರ್ಣ ಕೇಳಿದ್ದಾರೆ, ಜಲಭಾಗದ ವಿಸ್ತೀರ್ಣ ಕೇಳಿದ್ದಾರೆ, ಭೂಭಾಗದ ವಿಸ್ತೀರ್ಣ ಕೇಳಿದ್ದಾರೆ. ಪರ್ಸೆಂಟೇಜಲ್ಲೂ ಕೂಡ ನೀವು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಪಂಚದ ಅತಿ ವಿಸ್ತಾರವಾದ ಆಳವಾದ ಸಾಗರ, ತುಂಬ ಈಸಿ, ನಮಗೆ ಗೊತ್ತಿದೆ, ಪೆಸಿಫಿಕ್ ಸಾಗರ ಅಂತೇಳಿ. ಪ್ರಪಂಚದ ಆಳ ಸಾಗರ ಪ್ರದೇಶ ಚಾಲೆಂಜರ್ ತಗ್ಗು, ಅದು ಫಿಲಿಪೈನ್ಸ್ ದ್ವೀಪದ ಬಳಿ ಕಂಡುಬರುತ್ತೆ. 11,033 ಮೀಟರ್ ಆಳವನ್ನು ಹೊಂದಿದೆ. ಅದನ್ನು ಮರೀನಾ ಟ್ರಂಚ್ ಅಂತಲೂ ಕೂಡ ಕರಿತೀವಿ, ಚಾಲೆಂಜರ್ ತಗ್ಗು ಅಂತಲೂ ಕೂಡ ಕರಿತೀವಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಭೂಮಿಯ ಕೇಂದ್ರಗೋಳದಲ್ಲಿ ಇದು ಹೆಚ್ಚಾಗಿದೆ. ಕೇಂದ್ರಗೋಳ ಶಿಲಾಗೋಳಕ್ಕೆ ಸಂಬಂಧಪಟ್ಟಾಗಿ ಭೂಮಿಯನ್ನು 3 ಭಾಗ ಮಾಡ್ತೀವಿ. ಇದರಲ್ಲಿ ಇದು ಕೇಂದ್ರಗೋಳದಲ್ಲಿ ಏನು ಹೆಚ್ಚಾಗಿದೆ ಅಂತೇಳಿ ಸಾಕಷ್ಟು ಸಲ ಪ್ರಶ್ನೆಯನ್ನು ಕೇಳಿದ್ದಾರೆ SDA, FDA ಈ ಥರ ಪರೀಕ್ಷೆಗಳಲ್ಲಿ. ನಿಕ್ಕಲ್ ಮತ್ತು ಕಬ್ಬಿಣ ಇದೆಯಾ, ಸಿಲಿಕಾ ಮತ್ತು ಮೆಗ್ನೀಷಿಯಂ ಇದೆಯಾ, ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಇದೆಯಾ, ಸಿಲಿಕಾ ಮತ್ತು ನಿಕ್ಕಲ್ ಮತ್ತು ಸಿಲಿಕಾ ಇದೆಯಾ ಅಂತೇಳಿ. ನಿಕ್ಕಲ್ ಮತ್ತು ಕಬ್ಬಿಣ ಇದೆ ಅಂತೇಳಿ ಸರಿಯಾದಂಥ ಉತ್ತರ ಸ್ನೇಹಿತರೆ. ಇಲ್ಲಿ ಆಲ್ರೆಡಿ ಇದನ್ನು TET-ನಲ್ಲೂ ಕೂಡ ಕೇಳಿದರು, ಇದನ್ನು ಕೊಟ್ಟಿದ್ದೀನಿ ನೋಡಿ. ಭೂಚಿಪ್ಪು ಬಂದು 60 ಕಿಲೋಮೀಟರ್ ಆಳದವರೆಗೆ ಇರುತ್ತೆ. ಇದನ್ನು ಶಿಲಾಗೋಳ ಅಂತೇಳಿ ಕರಿತೀವಿ. ಈ ಭೂಚಿಪ್ಪನ್ನು ಭೂಖಂಡಗಳ ಮೇಲ್ಪದರ ಅಂತಲೂ ಕೂಡ ಕರಿತೀವಿ, ಸಾಗರೀಯ ಮೇಲ್ಪದರ ಅಂತಲೂ ಕೂಡ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಇದು ಮೇಲ್ಪದರ. ಈ ಒಂದು ಪದರದಲ್ಲಿ ಏನೇನಿರ್ತವೆ ಅಂದರೆ ಸಿಲಿಕಾ, ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಇರ್ತವೆ.
ಓಕೆನಾ. ಇದರಲ್ಲಿ ಎರಡು ಭಾಗ ಬರ್ತವೆ ಭೂಚಿಪ್ಪಿನಲ್ಲಿ, ಸಿಯಾಲ್ ಮತ್ತು ಸೈಮಾ ಅಂತ. ಸಿಯಾಲ್ ಮೇಲ್ಪದರ, ಸೈಮಾ ಬಂದು ಕೆಳಪದರ. ಈ ಸಿಯಾಲಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಕಂಡು ಬರ್ತವೆ ನೋಡಿ, ಇಲ್ಲಿ ಇದೆ. ನೆಕ್ಸ್ಟ್ ಅದಾದಮೇಲೆ ಸಿಲಿಕಾ ಮತ್ತು ಮೆಗ್ನೀಷಿಯಂ ಕಂಡು ಬರ್ತವೆ ಸೈಮಾ ವಲಯದಲ್ಲಿ. ಇನ್ನು ಈ ಭೂಚಿಪ್ಪು ಮತ್ತು ಮ್ಯಾಂಟಲ್, ಎರಡನೇ ವಲಯ ಯಾವುದು ಅಂದರೆ ಮ್ಯಾಂಟಲ್. ಇದನ್ನು ಸಂಧಿಸುವಂಥ ರೇಖೆಗೆ ಮೊಹರೋವಿಜಿಕ್ ಅಂತ ಹೇಳಿ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಇದು 2900 ಕಿಲೋಮೀಟರ್ ಆಳದವರೆಗೆ ಕಂಡು ಬರುತ್ತೆ. ಇಲ್ಲಿ ಮ್ಯಾಗ್ಮಾ ಅಥವಾ ಶಿಲಾಪಾಕ ಕಂಡು ಬರುತ್ತೆ. ಇದನ್ನು ಮಧ್ಯಪದರ. ವಸ್ತುಗಳು ಘನ ರೂಪದಲ್ಲಿರುತ್ತವೆ, ಘನ ಮತ್ತು ದ್ರವ ಎರಡು ರೂಪದಲ್ಲಿರ್ತವೆ. ಇಲ್ಲಿ ಕಂಡುಬರ್ತಕ್ಕಂಥ ಒಂದು ವಸ್ತುಗಳೇನೇನು ಅಂದರೆ ಮೆಗ್ನೀಷಿಯಂ ಮತ್ತು ಕಬ್ಬಿಣ ಅಂತೇಳಿ. ಇದರಲ್ಲೂ ಎರಡು ಪದ ಕಂಡು ಬರ್ತವೆ ಮ್ಯಾಂಟಲಲ್ಲಿ, ಎಸ್ತನೋಸ್ಪಿಯರ್ ಮತ್ತು ಮೆಸಾಸ್ಪಿಯರ್ ಅಂತೇಳಿ. ಎಸ್ತನೋಸ್ಪಿಯರ್ ಮೇಲ್ಪದರ, ಮೆಸಾಸ್ಪಿಯರ್ ಕೆಳಪದರ. ಮೇಲ್ಪದರದಲ್ಲಿ ದ್ರವರೂಪ ಕಂಡು ಬಂದರೆ ಕೆಳಪದರದಲ್ಲಿ ಘನರೂಪ ಕಂಡು ಬರುತ್ತೆ. ಇನ್ನು ಮ್ಯಾಂಟಲ್ ಮತ್ತು ಕೇಂದ್ರಗೋಳ ಸಂಧಿಸುವಂಥದ್ದನ್ನು ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಹೇಳಿ ಕರಿತೀವಿ. ಇತ್ತೀಚೆಗೆ ಪ್ರಶ್ನೆಯನ್ನು GPS ಟೈರ್ಲಿ ಕೇಳಿದ್ರು ಸ್ನೇಹಿತರೆ, ನೋಡ್ಕೊಳ್ಳಿ. ಕೇಂದ್ರಗೋಳ ಬಂದು 6371 ಕಿಲೋಮೀಟರ್ ಆಳದವರೆಗೆ ಕಂಡು ಬರುತ್ತೆ. ಇದನ್ನು ಭೂತಿರುಳು ಅಂತ ಹೇಳಿ ಕರಿತೀವಿ. ನಿಫೆ ಅಂತಲೂ ಕೂಡ ಇದನ್ನು ಕರಿತೀವಿ. ಇದು ಒಳಭಾಗ. ಇದರಲ್ಲಿ ನಿಕ್ಕಲ್ ಕಬ್ಬಿಣದ ವಸ್ತುಗಳು ಕಂಡು ಬರ್ತವೆ. ಓಕೆನಾ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇದನ್ನು ಹೊರಕೇಂದ್ರ ಮತ್ತು ಒಳಕೇಂದ್ರ ಅಂತ ಎರಡು ಭಾಗ ಮಾಡ್ತೀವಿ. ಈ ಹೊರಕೇಂದ್ರದಲ್ಲಿ ಅರೆ ದ್ರವ ರೂಪದಲ್ಲಿರ್ತವೆ, ಒಳಕೇಂದ್ರದಲ್ಲಿ ಘನರೂಪದಲ್ಲಿರ್ತವೆ ವಸ್ತುಗಳು. ಇದಿಷ್ಟು ಕೂಡ ಇದರ ಚಿತ್ರಣ ಸ್ನೇಹಿತರೆ. ಈ ಒಂದು ಇದನ್ನು ಇಟ್ಕೊಂಡ್ರೆ, ನೀವು ನೋಟ್ಸ್ ಮಾಡಿಕೊಂಡ್ರೆ ಆಲ್ಮೋಸ್ಟು ಇದರ ಮೇಲೆ ಯಾವ ಥರದ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನೆನ್ಪಿಟ್ಕೊಳ್ಬೋದು. ಇಲ್ಲಿ ಕೇಳಿರ್ತಕ್ಕಂಥದ್ದು ವಸ್ತುಗಳು ಅಂತೇಳಿ. ಲಾಸ್ಟ್ ಒಂದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ಈ ಭೂಚಿಪ್ಪು ಮತ್ತು ಮ್ಯಾಂಟಲ್ ಸಂಧಿಸುವ ಕೇಂದ್ರ ಮೊಹರೋವಿಜಿಕ್, ಮ್ಯಾಂಟಲ್ ಮತ್ತು ಕೇಂದ್ರ ಸಂಧಿಸುವಂಥ ಜಾಗ ಗುಟೆನ್ಬರ್ಗ್ ಸೀಮಾ ವಲಯ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಜ್ವಾಲಾಮುಖಿಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಜಾಗೃತ ಜ್ವಾಲಾಮುಖಿ ಮೌಂಟ್ ಎಟ್ನಾ, ಸುಪ್ತ ಜ್ವಾಲಾಮುಖಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಮೌಂಟ್ ಪ್ಯೂಸಿಯಮನ, ಮೌಂಟ್ ಸ್ಟ್ರಾಂಬೋಲಿನ, ಮೌಂಟ್ ಅರ್ಥರ್ಸೀಟ, ಮೌಂಟ್ ಪಿನಟೋದಾನ ಅಂತೇಳಿ. ಮೌಂಟ್ ಪ್ಯೂಸಿಯಮ ಅಂತಕ್ಕಂಥದ್ದು ಇಲ್ಲಿ ಸುಪ್ತ ಜ್ವಾಲಾಮುಖಿ ಆಗಿದೆ ಸ್ನೇಹಿತರೆ. ಏಕೆಂದರೆ ಇಲ್ಲಿ ಸಾಕಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ. ಜ್ವಾಲಾಮುಖಿನಲ್ಲಿ 3 ಥರ ಬರ್ತವೆ ಜಾಗೃತ ಜ್ವಾಲಾಮುಖಿ ಅಂತೇಳಿ. ಯಾವ್ಯಾವು ಅಂತ ನೋಡೋಣ. ಫಿಲಿಪೈನ್ಸ್ ಪಿನಾಟುಬೋ ಅಂತೇಳಿ, ಇಟಲಿ ಸ್ಟ್ರಾಂಬೋಲಿ ಮತ್ತು ಎಟ್ನಾ, USA ಸೈಂಟ್ ಎಲೆನಾ, ಹವಾಯಿ ದ್ವೀಪ ಮೌನಲೋವಾ ಅಂತೇಳಿ. ಸ್ನೇಹಿತರೆ, ಇದ್ರ ಬಗ್ಗೆ ತುಂಬ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ ನಾವು. ಯಾಕೆ ಅಂತಂದರೆ TETಗಳಲ್ಲೂ ಕೂಡ ಇದ್ರ ಮೇಲೆ ಪ್ರಶ್ನೆ ಕೇಳಿದರೆ ಆ TET ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೊಡೋ ಪ್ರಯತ್ನ ಮಾಡಿದ್ದೀನಿ ನೋಡಿ. ಇನ್ನು ಸುಪ್ತ ಜ್ವಾಲಾಮುಖಿ ಅಂತೇಳಿ ಇಟಲಿ ಮೌಂಟ್ ವೆಸೋವಿಯಸ್ ಅಂತೇಳಿ, ಜಪಾನಲ್ಲಿ ಕಂಡು ಬರ್ತಕ್ಕಂಥದ್ದು ಮೌಂಟ್ ಪ್ಯೂಸಿಯಾಮ ಅಂತೇಳಿ, ಇಂಡೋನೇಷ್ಯಾದಲ್ಲಿ ಕಂಡು ಬರ್ತಕ್ಕಂಥದ್ದು ಮೌಂಟ್ ಕ್ರಕಟೋವಾ ಅಂತೇಳಿ, ತಾಂಜೇನಿಯಾದಲ್ಲಿ ಕಂಡು ಬರ್ತಕ್ಕಂಥದ್ದು ಕಿಲಿಮಾಂಜರೋ ಅಂತೇಳಿ. ಇದಾದ ನಂತರ 3ನೇದು ಲುಪ್ತ ಜ್ವಾಲಾಮುಖಿ ಅಂತ ಕರಿತೀವಿ. ಅರ್ಜೆಂಟೈನಾದಲ್ಲಿ ಕಂಡು ಬರುತ್ತೆ ಅಕಾಂಗುವಾ ಅಂತೇಳಿ, ಸ್ಕಾಟ್ಲ್ಯಾಂಡ್ನಲ್ಲಿ ಕಂಡು ಬರ್ತದೆ ಅರ್ಥರ್ಸೀಟ್ ಅಂತೇಳಿ, ಇನ್ನು ತಾಂಜೇನಿಯಾದಲ್ಲಿ ಕಂಡು ಬರ್ತದೆ ಗೊರಾಂಗೊರೋ ಅಂತೇಳಿ. ಇವಿಷ್ಟು ಕೂಡ ಜಾಗೃತ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ, ಲುಪ್ತ ಜ್ವಾಲಾಮುಖಿ. ಇದಾದ ನಂತರ TETನಲ್ಲಿ ಒಂಥರ ಪ್ರಶ್ನೆ ಕೇಳಿದ್ರು, ನೋಡ್ತಾ ಹೋಗೋಣ ಬನ್ನಿ. 2020 TET ಪೇಪರ್ 2 ಸೋಷಿಯಲಲ್ಲಿ ಮೌನಲೋವಾ ಹವಾಯಿ ದ್ವೀಪ, ಮೌಂಟ್ ಪ್ಯೂಸಿಯಾಮ ಜಪಾನ್, ಮೌಂಟ್ ಕ್ರಕಟೋವಾ ಇಂಡೋನೇಷಿಯಾ, ಮೌಂಟ್ ಸ್ಪಿಲಿ ವೆಸ್ಟ್ ಇಂಡೀಸ್. ಸರಿಯಾದಂಥ ಉತ್ತರ ಇಲ್ಲಿ ಹೊಂದಿಸಿ ಬರೀರಿ ಅಂತ ಹೇಳಿದರು. ಸರಿ ಉತ್ತರ ನೀಡಿದೆ. ಇವುಗಳು ಮುಂದೆನೇನು ಮಾಡಿದ್ದೀನಿ, ಸರಿ ಉತ್ತರ ಕೊಟ್ಟಿದ್ದೀವಿ. ಮೌನಲೋವಾ ಕಂಡು ಬರ್ತಕ್ಕಂಥದ್ದು ಹವಾಯಿ ದ್ವೀಪದಲ್ಲಿ ಸ್ನೇಹಿತರೆ, ಮೌಂಟ್ ಪ್ಯೂಸಿಯಾಮ ಕಂಡು ಬರ್ತಕ್ಕಂಥ ಜಪಾನಲ್ಲೇ. ಹಾಗಾಗಿ ನೋಡ್ಕೊಳ್ಳಿ. ಏಕೆಂದರೆ ಈ ಒಂದು ಪೂರ್ತಿ ಚಿತ್ರಣ ಇದ್ದರೆ ನಿಮ್ಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತೇಳಿ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಸುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆ ಅಂತೇಳಿ ಕೇಳಿದ್ದಾರೆ. ವೆಸುವಿಯಸ್ ಮತ್ತು ಕಿಲಿಮಾಂಜರೋ, ಗೊರಾಂಗೊರಾ ಮತ್ತು ಅರ್ಥರ್ಸೀಟ್, ಇವು ಸುಪ್ತ ಜ್ವಾಲಾಮುಖಿಗಳು, ನೋಡ್ಕೊಳ್ಳಿ. ನೆಕ್ಸ್ಟು ಸ್ಟ್ರಾಂಬೋಲಿ ಮತ್ತು ಎಟ್ನಾ, ಮೌನಲೋವಾ ಮತ್ತು ಪಿನಾಟುಬೋ ಅಂತೇಳಿ. ಇಲ್ಲಿ ವೆಸುವಿಯಸ್ ಮತ್ತು ಕಿಲಿಮಾಂಜರೋ ಅಂತಕ್ಕಂಥವೇನಾಗಿದ್ದಾವೆ ಸುಪ್ತ ಜ್ವಾಲಾಮುಖಿಗಳಾಗಿದ್ದಾವೆ ನೋಡಿ. ಈ ರೀತಿ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾಗಿ ಈ ಒಂದು ಚಿತ್ರ ನಿಮ್ಮ ಹತ್ರ ಇದ್ದರೆ ಇದರ ಮೇಲೆ ಯಾವುದೇ ರೀತಿ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಸುಪ್ತ ಜ್ವಾಲಾಮುಖಿ ಯಾವುದು, ಜಾಗೃತ ಜ್ವಾಲಾಮುಖಿ ಯಾವುದು, ಲುಪ್ತ ಜ್ವಾಲಾಮುಖಿ ಯಾವುದು ಅಂತೇಳಿ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಆನ್ಸರ್ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ನೋಡಿ. ಇದು 2023 TETಯಲ್ಲಿ ಕೇಳಿರುವಂಥ ಪ್ರಶ್ನೆ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಸಮತಟ್ಟಾದ ಭೂಭಾಗ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಯಾವ ಖಂಡವನ್ನು ನಾವು ಸಮತಟ್ಟಾದ ಭೂಭಾಗ ಅಂತೇಳಿ ಕರಿತೀವಿ ಅಂತ. ಆಸ್ಟ್ರೇಲಿಯಾವನ್ನು ನಾವು ಸಮತಟ್ಟಾದ ಭೂಭಾಗ ಅಂತೇಳಿ ಕರಿತೀವಿ ಸ್ನೇಹಿತರೆ. ಏಷ್ಯಾವನ್ನು ವೈಪರೀತ್ಯಗಳ ಖಂಡ ಅಂತೇಳಿ ಕರಿತೀವಿ. ಆಫ್ರಿಕಾವನ್ನು ಕೇಂದ್ರೀಯ ಭೂಖಂಡ ಅಂತ ಕರಿತೀವಿ. ಉತ್ತರ ಅಮೆರಿಕ ಪ್ರೈರೀಸ್ಗಳ ನಾಡು. ನೆಕ್ಸ್ಟ್ ದಕ್ಷಿಣ ಅಮೆರಿಕ ಬಂದು ಹುಲ್ಲುಗಾವಲುಗಳ ನಾಡು ಅಂತೇಳಿ ಕರಿತೀವಿ. ದಕ್ಷಿಣ ಅಮೆರಿಕ ಹುಲ್ಲುಗಾವಲುಗಳ ನಾಡು. ಅಂಟಾರ್ಟಿಕವನ್ನು ಶ್ವೇತ ಭೂಖಂಡ, ದಕ್ಷಿಣ ಸಾಗರ, ಹಿಮದ ಮರುಭೂಮಿ, ಶೀತಖಂಡ ಅಂತೇಳಿ ಕರಿತೀವಿ. ಯುರೋಪ್ ಖಂಡವನ್ನು ಏಷ್ಯಾದ ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ. ಆಸ್ಟ್ರೇಲಿಯಾ ಚಿಕ್ಕ ಭೂಖಂಡ, ಸಮತಟ್ಟಾದ ಭೂಖಂಡ, ಮರುಭೂಮಿ ಭೂಖಂಡ ಅಂತೇಳಿ ಕರಿತೀವಿ ಸ್ನೇಹಿತರೆ. ಇದಿಷ್ಟು ಕೂಡ ಖಂಡಗಳ ವಿಚಾರ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಭಾರತದ ಜಾವ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಗೋರಖ್ಪುರವನ್ನು ಭಾರತದ ಜಾವ ಅಂತೇಳಿ ಕರಿತೀವಿ. ಯಾಕೆಂದರೆ ಇಂಡೋನೇಷ್ಯಾದ ಜಾವಾ ದ್ವೀಪಗಳಂತೆ ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯಲ್ಲಿ ಹೆಚ್ಚು ಸಕ್ಕರೆ ಕೈಗಾರಿಕೆಗಳನ್ನು ಹೊಂದಿರೋದ್ರಿಂದ ಇದನ್ನು ಭಾರತದ ಜಾವಾ ಅಂತೇಳಿ ಕರಿತೀವಿ. ಇಂಡೋನೇಷ್ಯಾದಲ್ಲಿ ಜಾವಾ ದ್ವೀಪಗಳಲ್ಲಿ ಹೆಚ್ಚು ಸಕ್ಕರೆಯನ್ನು ಉತ್ಪಾದನೆ ಮಾಡ್ತಾರೆ, ಕೈಗಾರಿಕೆಗಳಿದ್ದಾವೆ. ಹಾಗಾಗಿ
ಇಲ್ಲೂ ಕೂಡ ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯಲ್ಲೂ ಕೂಡ ಸಕ್ಕರೆ ಕೈಗಾರಿಕೆಗಳು ಹೆಚ್ಚು ಇರೋದ್ರಿಂದ ಈ ಒಂದು ಗೋರಖ್ಪುರವನ್ನು ಭಾರತದ ಜಾವಾ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇದಾದ ನಂತರ ಘಟಪ್ರಭಾ ನದಿಯು ನಿರ್ಮಿಸಿರುವುದು ಗೋಕಾಕ್ ಜಲಪಾತನ, ಅಬ್ಬಿ ಜಲಪಾತನ, ಮಾರ್ಬರ್ ಜಲಪಾತನ, ಗಗನಚುಕ್ಕಿನ ಅಂತೇಳಿ. ಗೋಕಾಕ್ ಫಾಲ್ಸ್ ನಮಗೆ ಗೊತ್ತೇ ಇದೆ. ಗೋಕಾಕ್ ಜಲಪಾತ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿದೆ. ಈ ಜಲಪಾತ ಅಮೆರಿಕಾದ ನಯಾಗ್ರಾ ಜಲಪಾತವನ್ನು ಹೋಲುತ್ತದೆ. ಆದ್ದರಿಂದ ಇದನ್ನು ಕರ್ನಾಟಕದ ನಯಾಗ್ರಾ ಅಂತೇಳಿ ಇದು ಪ್ರಸಿದ್ಧಿ ಪಡ್ಕೊಂಡಿದೆ ಗೋಕಾಕ್ ಫಾಲ್ಸು. ಅಬ್ಬಿ ಜಲಪಾತ ಹಬ್ಬಿಹೊಳೆ ಕೊಡಗು ಜಿಲ್ಲೆ ಮಡಿಕೇರಿನಲ್ಲಿ ಕಂಡುಬರುತ್ತೆ. ಇನ್ನು ಗಗನಚುಕ್ಕಿ ಬರಚುಕ್ಕಿ ನಿಮಗೆ ಗೊತ್ತೇ ಇದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ಶಿವನ ಸಮುದ್ರದ ಬಳಿ ಎರಡು ಕಡೆ ಧುಮ್ಮಿಕ್ಕುವುದು ಕಾವೇರಿ ನದಿಯಿಂದ. ಇದಿಷ್ಟು ಕೂಡ ನಿಮಗೆ ಗೊತ್ತಿರುವಂಥ ಮಾಹಿತಿನೇ. ಕರ್ನಾಟಕದ ಓಂ ಬೀಚ್ ಇದರ ಸಮೀಪದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ಒಂದು ಬೀಚ್ನ ಅಥವಾ ಊರಿನ ಪಕ್ಕದಲ್ಲಿದೆ ಅಂತೇಳಿ. ಗೋಕರ್ಣದ ಸಮೀಪ ಈ ಓಂ ಬೀಚ್ ಕಂಡುಬರುತ್ತೆ. ಇದು ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣದಲ್ಲಿ ಕಂಡುಬರುತ್ತೆ, ನಿಮಗೆ ಗೊತ್ತೇ ಇದೆ. ನೆಕ್ಸ್ಟ್ ಇದಾದ ನಂತರ ಸರಕು ಮತ್ತು ಸೇವೆಗಳ ವಿತರಣೆಯನ್ನು ಹೀಗೆಂದು ಕರೆಯುವರು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಉತ್ಪಾದನೆನ, ಅನುಭೋಗನ, ವಿನಿಮಯನ, ಮೇಲಿನ ಯಾವುದು ಅಲ್ಲ ಅಂತೇಳಿ ವಿನಿಮಯ ಅಂತೇಳಿ ಕರಿತೀವಿ. ಸರಕು ಮತ್ತು ಸೇವೆಗಳ ವಿತರಣೆಯನ್ನು ನಾವು ವಿನಿಮಯ ಅಂತೇಳಿ ಕರಿತೀವಿ. ಆ ಸರಕುಗಳನ್ನ ಸೇವೆಗಳನ್ನ ಅನುಭವಿಸಿದ್ರೆ ಅದನ್ನು ಅನುಭೋಗ ಅಂತೇಳಿ ಕರಿತೀವಿ. ಈ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿದ್ರೆ ಅದನ್ನು ಉತ್ಪಾದನೆ ಅಂತೇಳಿ ಕರಿತೀವಿ. ನೆಕ್ಸ್ಟು ಎಂಟರ್ಪ್ರಿನರ್ ಪದವು ಈ ಕೆಳಗಿನ ಒಂದು ಭಾಷೆಯಿಂದ ಬಂದಿದೆ ಅಂತೇಳಿ ಕೇಳಿದ್ದಾರೆ. ಆ್ಯಕ್ಚುಲಿ ಇದು ಫ್ರೆಂಚ್ ಭಾಷೆಯಿಂದ ಬಂದಿದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಇವೆಲ್ಲ 8th 9th ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಸ್ನೇಹಿತರೆ. ಜಾಸ್ತಿ ನಾವೇನು ಹೆಚ್ಚಿನದಾಗಿ ಹೊರಗಡೆ ಓದುವಂಥ ಅವಶ್ಯಕತೆ ಇಲ್ಲ. ಕೆಲವೊಂದು ಪ್ರಶ್ನೆಗಳು ಮಾತ್ರ 8th 9th 10th ಟೆಕ್ಸ್ಟ್ ಬುಕ್ಗಳನ್ನ ಬಿಟ್ಟು ಹೊರಗಡೆ ಹೋಗಿದ್ದಾವೆ. ಆದರೆ ಹೆಚ್ಚಿನ 90-95 ಭಾಗದ ಪ್ರಶ್ನೆಗಳು ಎಲ್ಲಿ ಬಂದಿದ್ದಾವೆ ಅಂತಂದರೆ 6th to 10th ಟೆಕ್ಸ್ಟ್ ಬುಕ್ಕಲ್ಲೇ ಕವರ್ ಆಗಿದ್ದಾವೆ. ನೆಕ್ಸ್ಟು ISIನ ವಿಸ್ತೃತ ರೂಪ ಏನು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿದಂಥ ಇದರ ವಿಸ್ತೃತ ರೂಪ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ ಇದನ್ನು. ISI ಬಂದು ಕೈಗಾರಿಕಾ ಉತ್ಪನ್ನಗಳಿಗೆ ಈ ಮಾನದಂಡ ಕಡ್ಡಾಯವಾಗಿರುತ್ತದೆ. ISI ಮಾರ್ಕವನ್ನು ಯಾವುದೇ ಕೈಗಾರಿಕೆಗಳು ಉತ್ಪಾದನೆ ಮಾಡತಕ್ಕಂಥ ಎಲ್ಲ ವಸ್ತುಗಳಿಗೆ ಈ ISI ಮಾರ್ಕನ್ನು ಹಾಕ್ತೀವಿ. ಈಗ ಇದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ BIS ಅಂತ ಆಗಿದೆ. ನೆಕ್ಸ್ಟ್ ಅಗ್ಮಾರ್ಕ್ ಅನ್ನೋ ಚಿಹ್ನೆಯನ್ನು ಕೂಡ ಹಾಕ್ತೀವಿ. ಅಗ್ಮಾರ್ಕ್ ಅನ್ನೋ ಚಿಹ್ನೆಯನ್ನು ಕೃಷಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಶುದ್ಧತೆಗೆ ಈ ಗುರುತನ್ನು ಹಾಕ್ತೀವಿ. ಕೈಗಾರಿಕಾ ಉತ್ಪನ್ನಗಳ ಗುರುತಿಗೆ ISIಯು, ಅಗ್ಮಾರ್ಕ್ ಬಂದು ಕೃಷಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಶುದ್ಧತೆಗಾಗಿ ಈ ಅಗ್ಮಾರ್ಕ್ ಚಿಹ್ನೆಯನ್ನು ಹಾಕ್ತೀವಿ. ಆಲ್ಮಾರ್ಕ್ ಬಂದು ಆಭರಣಗಳ ಒಂದು ಶುದ್ಧತೆ ಮತ್ತು ಗುಣಮಟ್ಟಕ್ಕೋಸ್ಕರ ಬಳಸ್ತಕ್ಕಂಥದ್ದು. ಇವುಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಮುಂದೆ ಹೋಗೋಣ ಬನ್ನಿ. ಇದು ಸರಕುಗಳ ಗಾತ್ರ, ಗುಣಮಟ್ಟ ಮತ್ತು ಬಣ್ಣಗಳ ಆಧಾರದ ಮೇಲೆ ವಿವಿಧ ಗುಂಪುಗಳಾಗಿ ವಿಂಗಡಿಸುವ ಪ್ರಕ್ರಿಯೆಯಾಗಿದೆ. ನೋಡಿ, ಒಂದು ಸರಕನ್ನು ಅದರ ಗಾತ್ರ, ಗುಣಮಟ್ಟ, ಬಣ್ಣದ ಆಧಾರದ ಮೇಲೆ ಗುರುತಿಸುವಂಥ ಪ್ರಕ್ರಿಯೆ ಏನಂತ ಕರಿತೀವಿ? ಅದಕ್ಕೆ ಮುದ್ರೆ ಹಾಕೋದ, ಶ್ರೇಣೀಕರಣನ, ಸಂವೇಷ್ಟೀಕರಣನ, ಗುರುತುಪಟ್ಟಿನ ಅಂತೇಳಿ. ಇದಕ್ಕೆ ನಾವು ಶ್ರೇಣೀಕರಣ ಅಂತೇಳಿ ಕರಿತೀವಿ ಸ್ನೇಹಿತರೆ. ಇವೆಲ್ಲ ಅರ್ಥಶಾಸ್ತ್ರದಲ್ಲಿ ಬರುವಂಥವು. ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಆಲ್ಮಾರ್ಕ್ ಚಿಹ್ನೆಯನ್ನು ಬಳಸ್ತಾರೆ ಅಂತ ಆಲ್ರೆಡಿ ಹೇಳಿದ್ವಿ. ಆಭರಣಗಳಿಗೆ ಈ ಒಂದು ಆಲ್ಮಾರ್ಕ್ ಚಿಹ್ನೆಯನ್ನು ಬಳಸ್ತೀವಿ. ಇದು ಒಂದು ತ್ರಿಕೋನಾಕಾರದ ಲೋಗೋ ಆಗಿರುತ್ತೆ. ನಾವು ಒಡವೆಗಳನ್ನೆಲ್ಲ ತಗೊಂಡಾಗ ಗೋಲ್ಡ್ಸನ್ನೆಲ್ಲ ಇದರ ಮೇಲೆ ಆ ಚಿಹ್ನೆಯನ್ನು ನೋಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಇದಾದ ನಂತರ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ಸಂಪನ್ಮೂಲದ ಉದಾಹರಣೆ ಎಲ್ಲ? ಪ್ರಶ್ನೆಯನ್ನು ಚೆನ್ನಾಗಿ ಓದ್ಕೊಳ್ಬೇಕಾಗುತ್ತೆ. ಜೈವಿಕ ಸಂಪನ್ಮೂಲ, ಜೈವಿಕ ಅಂದರೆ ಜೀವ, ಇದರಿಂದ ಉತ್ಪತ್ತಿ ಆಗುವಂಥದ್ದು. ಮಾನವರು ಜೈವಿಕ ಸಂಪನ್ಮೂಲ, ಜಾನುವಾರುಗಳು ಜೈವಿಕ ಸಂಪನ್ಮೂಲ, ಜಲಚರ ಪ್ರಾಣಿಗಳು ಜೈವಿಕ ಸಂಪನ್ಮೂಲ, ಬಂಡೆಗಳು ಅಜೈವಿಕ ಸಂಪನ್ಮೂಲಗಳಾಗಿರ್ತವೆ. ನೆಕ್ಸ್ಟು ಇವುಗಳಲ್ಲಿ ಲೇವಾದೇವಿ ವ್ಯಾಪಾರಿಯು ಯಾವುದಕ್ಕೆ ಉದಾಹರಣೆಯಾಗಿದೆ? ಲೇವಾದೇವಿ ವ್ಯಾಪಾರ ಸಾಂಸ್ಥಿಕವಲ್ಲದ ಪತ್ತಿನ ಸಾಲ, ಪತ್ತು ಅಂದರೆ ಸಾಲ ಅಂತೇಳಿ. ಸಾಂಸ್ಥಿಕ ಪತ್ತಿನ ಸಾಲ ಬ್ಯಾಂಕು, ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತೇಳಿ. ಇಲ್ಲಿ ಸಾಂಸ್ಥಿಕವಲ್ಲದ ಪತ್ತಿನ ಸಾಲ, ಸಾಂಸ್ಥಿಕ ಅಂತಂದರೆ ಬ್ಯಾಂಕ್ಗಳು ನೀಡ್ತಕ್ಕಂಥದ್ದು, ಲೇವಾದೇವಿಗಾರರು, ಸಂಬಂಧಿಕರು ಇವೆಲ್ಲ ನೀಡುವಂಥ ಸಾಲಕ್ಕೆ ಸಾಂಸ್ಥಿಕವಲ್ಲದ ಮೂಲಗಳು ಅಂತೇಳಿ ಕರಿತೀವಿ. ಸಾಂಸ್ಥಿಕ ಮೂಲದ ಸಾಲ ಎಂದರೆ ಬ್ಯಾಂಕು, ಹಣಕಾಸು ಸಂಸ್ಥೆಗಳು, ಸಹಕಾರಿ ನಿಗಮಗಳು, ಅಧಿಕೃತ ಹಣಕಾಸು ಸಂಸ್ಥೆಗಳು ನೀಡ್ತಕ್ಕಂಥ ಸಾಲ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಏನಂತಂದರೆ ಆಲ್ರೆಡಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ಧರ್ಮ, ಹಣ, ವಿದ್ಯೆ ಇವುಗಳನ್ನೆಲ್ಲ ನಾವು ಒಂದು ದಿನದಲ್ಲಿ ಕೂಡಿಕೊಳ್ಳುವಂಥದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿ ವರ್ಷ, ಪ್ರತಿ ದಿನ, ಪ್ರತಿ ಗಂಟೆ ಕೂಡ ಒಂದೊಂದು ಚೂರು ಸ್ವಲ್ಪನೇ ಕೂಡಿಕ್ಕಿದ್ದೆ ಆದರೆ ಅದು ಬೆಟ್ಟದಷ್ಟು ಆಗುತ್ತೆ. ಹಾಗಾಗಿ ಸರ್ವಜ್ಞ ಹೇಳ್ತಾನೆ, ಸರ್ವರೊಳಗೊಂದೊಂದು ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಅಂತೇಳಿ. ವಿದ್ಯೆ ಎಂಬುದು ಸಾಧಕರ ಸೊತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ. ಹಾಗಾಗಿ ಪ್ರಯತ್ನ ಯಾರು ಪಡ್ತಾರೋ ಅವರಿಗೆ ಸಕ್ಸಸ್ ಖಂಡಿತ ಸಿಗುತ್ತೆ. ಹಾಗಾಗಿ ಪ್ರಯತ್ನ ಪಡಿ ಅಂತ ಹೇಳ್ತಾ, ಪರೀಕ್ಷೆಗಳು ಶೀಘ್ರದಲ್ಲಿ ಇರೋದ್ರಿಂದ ನಾವು ಒಂದು ದಿನದಲ್ಲಿ ಓದ್ಬಿಡ್ತೀವಿ, ಎಕ್ಸಾಮ್ ಟೈಮಲ್ಲಿ ಕೂತ್ಕೊಂಡು ಓದ್ಬಿಡ್ತೀವಿ ಅನ್ನೋದು ಸ್ವಲ್ಪ ನಮ್ಮ ಯಶಸ್ಸಿಗೆ ಅಷ್ಟು ಸೂಕ್ತ ಅಲ್ಲ. ಹಾಗಾಗಿ ನಾವು ಈಗಿನಿಂದನೇ ಅಭ್ಯಾಸ ಮಾಡಿದರೆ, ಯಾಕೆಂದರೆ ಒಂದು ಟೆಕ್ಸ್ಟ್ ಬುಕ್ಕನ್ನು ಮಿನಿಮಮ್ ಅಂದರೆ 3 ಸಲ ಓದಬೇಕಾಗತ್ತೆ ಸ್ನೇಹಿತರೆ. ಪಾಯಿಂಟ್ಸ್ಗಳನ್ನ ಮಾಡಬೇಕಾಗತ್ತೆ. ಈ ರೀತಿ ಮಾಡಿದ್ದೆ ಆದರೆ ಹಳೆಯ ಕ್ವಶನ್ ಪೇಪರ್ಗಳನ್ನ ರಿವೈಸ್ ಮಾಡಬೇಕಾಗತ್ತೆ. ಇವೆಲ್ಲ ಮಾಡಿದಾಗ ಏನಾಗುತ್ತೆ, ನಮ್ಮ ಪರೀಕ್ಷೆಯಲ್ಲಿ ಒಂದಕ್ಕೊಂದು ಸಪೋರ್ಟ್ ಮಾಡ್ತಾವೆ ನಮಗೆ.
ಹಾಗಾಗಿ ಪರೀಕ್ಷೆಯನ್ನು ಉತ್ತಮವಾಗಿ ನಾವು ಫೇಸ್ ಮಾಡ್ಬೋದು, ಒಳ್ಳೆಯ ಅಂಕಗಳನ್ನ ಕೂಡ ಪಡಿಬೋದು ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಕೆಳಗಿನ ವಿಷಯವು ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನವಾಗಿದೆ ಅಂತ ಕೇಳಿದ್ದಾರೆ. ಒಬ್ಬ ಅನುಭೋಗಿ, ರಾಷ್ಟ್ರೀಯ ಆದಾಯ, ಕೋಶೀಯ ನೀತಿ, ಮೇಲಿನ ಯಾವುದು ಅಂತ. ಸೂಕ್ಷ್ಮ ಅಂದರೆ ಒಬ್ಬ ಅನುಭೋಗಿಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಸೂಕ್ಷ್ಮ ಅರ್ಥಶಾಸ್ತ್ರ. ಅತ್ಯಂತ ಚಿಕ್ಕ ಘಟಕವನ್ನು ಅಧ್ಯಯನ ಮಾಡೋದೇ ಸೂಕ್ಷ್ಮ ಅರ್ಥಶಾಸ್ತ್ರ. ಇನ್ನು ರಾಷ್ಟ್ರೀಯ ಆದಾಯ, ಕೋಶೀಯ ನೀತಿ ಇವುಗಳಿಂದ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತೆ. ಹಾಗಾಗಿ ಇಲ್ಲಿ ವ್ಯಕ್ತಿ, ಕುಟುಂಬ ಈ ರೀತಿ ಚಿಕ್ಕ ಚಿಕ್ಕ ಘಟಕಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರ ಆಗಿರುತ್ತೆ. ನೆಕ್ಸ್ಟು, ಸ್ಟಾರ್ಟಪ್ ಯೋಜನೆಯು ಕೆಳಗಿನ ಯಾವುದನ್ನು ಬೆಂಬಲಿಸುತ್ತದೆ ಅಂತ ಕೇಳಿದರೆ ಶಿಕ್ಷಣ, ಆರೋಗ್ಯ, ವ್ಯವಹಾರ, ಕೃಷಿ. ಗೊತ್ತೇ ಇದೆ, ವ್ಯವಹಾರವನ್ನು ಇದು ಬೆಂಬಲಿಸುತ್ತದೆ. 15/8/2015 ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಯವರು ಈ ಯೋಜನೆಗೆ ಚಾಲನೆ ನೀಡಿದ್ದಾರೆ. ನಾವೀನ್ಯ ಉದ್ಯಮಶೀಲತೆಯನ್ನು ಉತ್ತೇಜಿಸಲು, ಹೊಸ ಉದ್ಯಮಶೀಲತೆಯನ್ನು ಉತ್ತೇಜಿಸೋದಕ್ಕೋಸ್ಕರ ಸ್ಟಾರ್ಟಪ್ ಅಂತ ಹೇಳಿ ಕರಿತೀವಿ. ಆ ಥರ ಒಂದು ಯೋಜನೆಗಳನ್ನ ಜಾರಿಗೆ ತರ್ತಾರೆ. ಇದಾದ ನಂತರ ಮನ್ರೇಗಾ ಕಾಯ್ದೆಯಡಿ ಎಷ್ಟು ದಿನಗಳ ಉದ್ಯೋಗ ಭರವಸೆಯನ್ನು ಒದಗಿಸಲಾಗಿದೆ ಅಂತೇಳಿ ಈ ಪಾಯಿಂಟನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಪ್ರತಿ ವರ್ಷ ಒಂದೊಂದು ರೀತಿ ಕೇಳ್ತಾ ಇದ್ದಾರೆ. ಇದು 125 ದಿನಗಳ ಉದ್ಯೋಗ ಕೊಡುತ್ತಾ, 356 ದಿನನ, 200 ದಿನನ, 100 ದಿನನ ಅಂತೇಳಿ ಮನ್ರೇಗಾ ಒಂದು 100 ದಿನಗಳ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೊಡ್ತಾ ಇತ್ತು. ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ 2005ರಿಂದ ಪ್ರಾರಂಭ ಆಗುತ್ತೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತಲೂ ಕೂಡ ಇದನ್ನು ಕರೀತಾರೆ. ಡಿಸೆಂಬರ್ 2025ನಲ್ಲಿ ಈ ಹೆಸರನ್ನು ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಮಿಷನ್ VBG ಅಂತೇಳಿ ಈ ಹೆಸರನ್ನು ಬದಲಾವಣೆಯನ್ನು ಮಾಡ್ತಾರೆ ಸ್ನೇಹಿತರೆ. ಇದಕ್ಕೆ ಮಸೂದೆ ಕೂಡ ಅಂಗೀಕಾರ ಆಗಿದೆ ಡಿಸೆಂಬರ್ 2025ರಲ್ಲಿ. ಈ ಪಾಯಿಂಟನ್ನು ನೋಡ್ಕೊಳ್ಳಿ. ಇದು 100 ದಿನಗಳ ಉದ್ಯೋಗಕ್ಕೆ ಬದಲಾಗಿ 125 ದಿನಗಳ ಉದ್ಯೋಗವನ್ನು ಕಲ್ಪಿಸುತ್ತೆ. ಯಾವುದು? ಈ ಜಿ. ಈ 60 ದಿನಗಳ ರಜೆ ಅವಧಿಯನ್ನು ಕೂಡ ಇದು ಕೊಡುತ್ತೆ. ಯಾವಾಗ? ಬಿತ್ತನೆ ಮತ್ತು ರೈತರು ಬಿತ್ತನೆ ಮಾಡುವಂಥ ಸಂದರ್ಭ, ಕಟಾವು ಮಾಡುವಂಥ ಸಂದರ್ಭದಲ್ಲಿ. ಇನ್ನು ಹಣಕಾಸಿನ ಹಂಚಿಕೆ ಬಂದು ಕೇಂದ್ರ ಸರ್ಕಾರ 60% ಕೊಡುತ್ತೆ, ರಾಜ್ಯ ಸರ್ಕಾರ 40% ಭರಿಸಬೇಕಾಗತ್ತೆ ಈ ಒಂದು ಸ್ಕೀಮಲ್ಲಿ ಉದ್ಯೋಗವನ್ನು ಕೊಡುವಂಥ ಸಂದರ್ಭದಲ್ಲಿ. ಇನ್ನು ಈಶಾನ್ಯ ರಾಜ್ಯಗಳು ಅಂದರೆ ಗೊತ್ತಿದೆ, ಅಂಡಮಾನ್, ಅಸ್ಸಾಂ, ಮಿಜೋರಾಂ, ನಾಗಾಲ್ಯಾಂಡ್ ಈ ಥರ ರಾಜ್ಯಗಳು. ಅದು 90:10% ಅಂದರೆ 90% ಕೇಂದ್ರ ಕೊಟ್ಟರೆ 10% ರಾಜ್ಯ ಸರ್ಕಾರಗಳು ಭರಿಸಿ ಈ ಜಿ ಯೋಜನೆಯನ್ನು ಜಾರಿಗೊಳಿಸಬೇಕಾಗತ್ತೆ ಅಥವಾ ಕಾರ್ಯಪ್ರವೃತ್ತರಾಗಿ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಅದರ ಬಗ್ಗೆ ಸಾಕಷ್ಟು ಇತ್ತೀಚೆಗೆ ಚರ್ಚೆ ಕೂಡ ನಡೀತಾ ಇದೆ. ನೀವೆಲ್ಲ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀರಿ, ಪೇಪರ್ಗಳಲ್ಲಿ ಓದ್ತಾ ಇರ್ತೀರಿ. ಇನ್ನು 26ನೇ ಪ್ರಶ್ನೆ ಆಗಿತ್ತು, ಕಾಳಿದಾಸನ ಈ ಕೆಳಗಿನ ಕೃತಿಗಳಲ್ಲಿ ಯಾವುದು ಮಹಾಕಾವ್ಯ ಅಂತೇಳಿ. ಋತುಸಂಹಾರ, ಮೇಘದೂತ, ಶಾಕುಂತಲ, ಕುಮಾರ ಸಂಭವ ಇವೆಲ್ಲ ಕಾಳಿದಾಸನ ಕೃತಿಗಳು. ಅದರಲ್ಲಿ ಮಹಾಕಾವ್ಯ ಯಾವುದು ಅಂತೇಳಿ ಕುಮಾರ ಸಂಭವ ಅಂತಕ್ಕಂಥದ್ದು ಮಹಾಕಾವ್ಯ ಆಗಿದೆ. ಮೇಘದೂತ, ರಘುವಂಶ, ಕುಮಾರ ಸಂಭವ ಮತ್ತು ಋತುಸಂಹಾರ ಇವು ಕಾವ್ಯಗಳಾಗಿದ್ದಾವೆ. ನೆಕ್ಸ್ಟ್ ಶಾಕುಂತಲ ಅಂತಕ್ಕಂಥದ್ದು ನಾಟಕ ಆಗಿದೆ ಸ್ನೇಹಿತರೆ. ಅದರಲ್ಲಿ ಕುಮಾರ ಸಂಭವ ಅಂತಕ್ಕಂಥದ್ದು ಮಹಾಕಾವ್ಯವಾಗಿ ರೂಪವಾಗಿದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಉಡುಪಿಯಲ್ಲಿ ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಿರುವ ಕೃಷ್ಣನ ವಿಗ್ರಹವು ಈ ಸ್ಥಳದಿಂದ ತರಲ್ಪಟ್ಟಿದೆ. ಉಡುಪಿಯಲ್ಲಿ ಮಧ್ವಾಚಾರ್ಯರು ಏನು ಮಾಡ್ತಾರೆ, ಶ್ರೀಕೃಷ್ಣ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡ್ತಾರೆ. ಅದನ್ನು ಎಲ್ಲಿಂದ ತಂದಿದ್ರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ನಂಬಿಕೆ ಇದೆ ಅಂತೇಳಿ ಅದನ್ನು ಬಂದು ಗೋಪಿ ಚಂದನ ಅಲ್ಲಿಂದ ತೊಗೊಂಬಂದಿದ್ದಾರೆ ಅಂತೇಳಿ ಸ್ನೇಹಿತರೆ. ನೆಕ್ಸ್ಟ್ ಇದಾದ ನಂತರ ಕೆಳಗಿನ ಸಂತತಿಯನ್ನು ಕಾಲಾನುಕ್ರಮಣಿಕೆಯ ಪ್ರಕಾರ ಹೊಂದಿಸಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸೈಯದ್ ಸಂತತಿ, ತುಘಲಕ್ ಸಂತತಿ, ಖಿಲ್ಜಿ ಸಂತತಿ, ಗುಲಾಮಿ ಸಂತತಿ ಇವಿಷ್ಟು ಕೂಡ ದೆಹಲಿ ಸುಲ್ತಾನರಿಗೆ ಸಂಬಂಧಪಟ್ಟಿದ್ದು. ಒಟ್ಟು 5 ಮನೆತನಗಳು ಆಳ್ವಿಕೆಯನ್ನು ಮಾಡ್ತವೆ. ಅದರಲ್ಲಿ ಇಲ್ಲಿ 4 ಮನೆತನಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ 4 ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ, ಕೊನೆಯದಾಗಿ ಲೂದಿ ಸಂತತಿ ಬರ್ತಾವೆ ಸ್ನೇಹಿತರೆ. ನೋಡ್ಕೊಳ್ಳಿ, ಇಲ್ಲಿ ಗುಲಾಮಿ ಸಂತತಿ ಫಸ್ಟು, ಖಿಲ್ಜಿ, ತುಘಲಕ್, ಸೈಯದ್ ಮತ್ತು ಲೂದಿ ಇವಿಷ್ಟು ಕೂಡ ದೆಹಲಿಯನ್ನು ಕಾಲಾನುಕ್ರಮಣಿಕೆಯಲ್ಲಿ ಆಳದಂಥ ಮನೆತನಗಳಾಗಿದ್ದಾವೆ. ನೆಕ್ಸ್ಟ್ ಇದಾದ ನಂತರ 2ನೇ ದೇವರಾಯ, ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಅದನ್ನು ಪ್ರೌಢದೇವರಾಯ ಅಂತಲೂ ಕೂಡ ಕರಿತೀವಿ. ಈತನ ಶೂರ ದಂಡನಾಯಕನಾಗಿದ್ದಂಥವ್ರು ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಅಲ್ಲಿ ದಂಡೇಶ ಅಂತಕ್ಕಂಥವ್ರು, ಲಕ್ಕಣ್ಣ ದಂಡೇಶ ಅಂತಕ್ಕಂಥವ್ರು ಇವರ ದಂಡನಾಯಕರಾಗಿರ್ತಾರೆ. ಇನ್ನು 30ನೇ ಪ್ರಶ್ನೆ ಆಗಿತ್ತು, ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಅನಿ ಬೆಸೆಂಟ್, ಸತ್ಯಾರ್ಥ ಪ್ರಕಾಶ, ದಯಾನಂದ ಸರಸ್ವತಿ, ಜ್ಯೋತಿಬಾ ಫುಲೆ ಅಂತಕ್ಕಂಥವ್ರು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಬ್ರಹ್ಮ ಸಮಾಜ ಬಂದು ರಾಜಾರಾಮ್ ಮೋಹನ್ ರಾಯ್, ಆರ್ಯ ಸಮಾಜ ದಯಾನಂದ ಸರಸ್ವತಿ, ಪ್ರಾರ್ಥನಾ ಸಮಾಜ ಆತ್ಮರಾಮ ಪಾಂಡುರಂಗ, ಸತ್ಯಶೋಧಕ ಸಮಾಜ ಮಹಾತ್ಮ ಜ್ಯೋತಿಬಾ ಫುಲೆ, ಅನಿ ಬೆಸೆಂಟ್ ಥಿಯಾಸಾಫಿಕಲ್ ಸೊಸೈಟಿ, ಬ್ರಹ್ಮ ವಿದ್ಯಾ ಸಮಾಜ ಅಂತೇಳಿ ಕೂಡ ಇದನ್ನು ಕರಿತೀವಿ. ಆದರೆ ಅದನ್ನು ಸಾಕಷ್ಟು ನಮಗೆ ಫೆಮಿಲಿಯರ್ ಆಗಿರ್ತಕ್ಕಂಥದ್ದು ಥಿಯಾಸಾಫಿಕಲ್ ಸೊಸೈಟಿ, ಇದನ್ನು ಬ್ರಹ್ಮ ವಿದ್ಯಾ ಸಮಾಜ ಅಂತಲೂ ಕೂಡ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇದಾದ ನಂತರ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗುತ್ತಲ್ಲ, ಅದಾದ ನಂತರ ಮಹಾರಾಣಿಯವರ ಘೋಷಣೆ ಇದನ್ನು ಒಳಗೊಂಡಿರಲಿಲ್ಲ ಅಂತೇಳಿ ಪ್ರಶ್ನೆ ಕೇಳಿದರೆ ಯಾವುದಿಲ್ಲ ಅಂತೇಳಿ. ಮತ್ತಾವುದೇ ಭಾರತೀಯ ರಾಜ್ಯಗಳನ್ನು ಆಕ್ರಮಿಸುವುದಿಲ್ಲ ಅಂತ ಹೇಳಿದ್ರ.
ಧಾರ್ಮಿಕ ವಿಷಯಗಳಲ್ಲಿ ಬ್ರಿಟಿಷ್ ಸರ್ಕಾರ ಮಧ್ಯ ಪ್ರವೇಶಿಸುವುದಿಲ್ಲ ಅಂತ ಹೇಳಿದ್ರೆ ಯಾವುದು ಒಳಗೊಂಡಿರಲಿಲ್ಲ ಅಂತೇಳಿ. ದತ್ತು ಪಡೆಯುವ ಹಕ್ಕನ್ನು ಕೊಡಲಾಗುವುದು ಅಂತನ. ಭಾರತೀಯರು ಬ್ರಿಟಿಷರ ಆಡಳಿತದಲ್ಲಿ ಭಾಗವಹಿಸುವಂತೆ ಒತ್ತಾಯಿಸಲ್ಪಟ್ಟರು ಅಂತೇಳಿ. ಇಲ್ಲಿ ಭಾರತೀಯರು ಬ್ರಿಟಿಷರ ಆಡಳಿತದಲ್ಲಿ ಭಾಗವಹಿಸುವಂತೆ ಒತ್ತಾಯಿಸಲ್ಪಟ್ಟರು. ಇದು ಮಹಾರಾಣಿ ಘೋಷಣೆಯು ಇದನ್ನು ಒಳಗೊಂಡಿರಲಿಲ್ಲ. ಭಾರತೀಯರು ಬ್ರಿಟಿಷರ ಆಡಳಿತದಲ್ಲಿ ಭಾಗವಹಿಸುವಂತೆ ಒತ್ತಾಯಿಸಲ್ಪಟ್ಟರು ಅಂತಕ್ಕಂಥ ಒಂದು ಹೇಳಿಕೆ ಒಳಗೊಂಡಿರಲಿಲ್ಲ. ಇನ್ನು 3 ಕೂಡ ಹೇಳಿದರು, ಯಾವ ಒಂದು ಇದರಲ್ಲಿ ಭಾರತೀಯ ರಾಜ್ಯಗಳನ್ನು ಆಕ್ರಮಿಸೋದಿಲ್ಲ, ಧಾರ್ಮಿಕ ವಿಷಯಗಳಿಗೆ ಕೈ ಹಾಕೋದಿಲ್ಲ, ದತ್ತು ಪಡೆಯುವ ಹಕ್ಕನ್ನು ಕೊಡಲಾಗುವುದು, ಈ ಥರದ್ದು ಯಾವುದೂ ಇದು ಮಾಡಲಿಲ್ಲ, ನೆನ್ಪಿಟ್ಕೊಳ್ಳಿ. ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಸಾಕಷ್ಟು ಸಲ ಸಾಕಷ್ಟು ಪರೀಕ್ಷೆಗಳಲ್ಲಿ SDA FDA ಎಲ್ಲ ಥರ ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಅದು ಬಂದು ನಮ್ಮ ಕರ್ನಾಟಕದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924ರಲ್ಲಿ ನಡೆದಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಅದರ ಅಧ್ಯಕ್ಷತೆಯನ್ನು ವಹಿಸಿದರು. ಅದು ಏಕೈಕ ಕಾಂಗ್ರೆಸ್ ಸಮ್ಮೇಳನ ಅಧಿವೇಶನ ಕೂಡ ಆಗಿತ್ತು. 1924 ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಈ ವೇದಿಕೆಯಲ್ಲಿಯೇ ಕರ್ನಾಟಕದ ಬೇಡಿಕೆ ಕೂಡ ಇಡಲಾಗುತ್ತೆ, ಏಕೀಕೃತ ಕರ್ನಾಟಕ ಬೇಕು ಅಂತೇಳಿ. ಉಯಿಲಗೊಳ ನಾರಾಯಣರಾವ್ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಕೂಡ ಆಡಿದ್ರು. ಎಲ್ಲಿ? ಈ ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ. ಇದಿಷ್ಟು ಕೂಡ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ವಿಲಿಯಂ ಜೋನ್ಸ್ ಸ್ಥಾಪಿಸಿದ್ದು ಏನು ಅಂತೇಳಿ ಗೊತ್ತಿದೆ ನಿಮಗೆ. ಏಷ್ಯಾಟಿಕ್ ಸೊಸೈಟಿಯನ್ನು ಅವರು ಸ್ಥಾಪನೆ ಮಾಡ್ತಾರೆ. ಕೋಲ್ಕತ್ತಾದಲ್ಲಿ 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂಬ ಅಧ್ಯಯನ ಸಂಸ್ಥೆಯನ್ನು ಇವರೇನು ಮಾಡ್ತಾರೆ, ಸ್ಥಾಪಿಸ್ತಾರೆ. ಆ ಅಧ್ಯಯನದ ಮುಖಾಂತರ ಭಾರತೀಯ ಎಲ್ಲ ಗ್ರಂಥಗಳನ್ನು ಇವರೇನು ಮಾಡ್ತಾರೆ, ಓದಿ ಅಭ್ಯಾಸವನ್ನು ಮಾಡಿ ಪ್ರಪಂಚದ ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಸ್ನೇಹಿತರೆ. ಯಾವ ನದಿಯು ಮಾಳ್ವಾ ಪ್ರಸ್ಥಭೂಮಿಯನ್ನು ದಕ್ಕನ್ ಪ್ರಸ್ಥಭೂಮಿಯಿಂದ ಬೇರ್ಪಡಿಸುತ್ತದೆ? ಇಲ್ಲಿ ಮಾಳ್ವಾ ಪ್ರಸ್ಥಭೂಮಿ ಅಂದರೆ ಉತ್ತರ, ದಕ್ಕನ್ ಪ್ರಸ್ಥಭೂಮಿ ಅಂದರೆ ದಕ್ಷಿಣ. ಯಾವ ನದಿ ಅಂತಂದರೆ ಗೊತ್ತೇ ಇದೆ, ನರ್ಮದಾ ನದಿ ಅಂತಕ್ಕಂಥದ್ದು ದೇಶವನ್ನು 2 ಭಾಗ ಮಾಡುತ್ತೆ. ಇದನ್ನು ಅಮರಕಂಟಕದಲ್ಲಿ ಹುಟ್ಟುತ್ತೆ ಈ ನದಿ. ನರ್ಮದಾ ನದಿಯು ಭಾರತವನ್ನು ದಕ್ಷಿಣೋತ್ತರವಾಗಿ 2 ಭಾಗವಾಗಿ ವಿಭಾಗಿಸುತ್ತೆ, ನೆನ್ಪಿಟ್ಕೊಳ್ಳಿ. ಬಾದಾಮಿ ಚಾಲುಕ್ಯರ 2ನೇ ಪುಲಿಕೇಶಿ ಕನೌಜ್ನ ಉತ್ತರ ಪತೇಶ್ವರ ಹರ್ಷವರ್ಧನನನ್ನು ನರ್ಮದಾ ನದಿಯ ದಂಡೆಯ ಮೇಲೆ ಸೋಲಿಸಿದನು ಅಂತ ಕೂಡ ಒಂದು ನಾವು ಇತಿಹಾಸದಲ್ಲಿ ಓದ್ತೀವಿ ಸ್ನೇಹಿತರೆ. ಅಂದರೆ ಚಾಲುಕ್ಯರ ಪುಲಿಕೇಶಿ 2ನೇ ಪುಲಿಕೇಶಿ ಹರ್ಷವರ್ಧನನ್ನು ಏನು ಮಾಡ್ತಾನೆ, ನರ್ಮದಾ ನದಿಯ ದಂಡೆಯ ಮೇಲೆ ಸೋಲಿಸ್ತಾನೆ. ಇದಿಷ್ಟು ವಿಚಾರಗಳನ್ನ ನೆನ್ಪಿಟ್ಕೊಳ್ಳಿ ಬೇಕಾಗುತ್ತೆ ನೋಡಿ. ಯಾಕೆ ಅಂತಂದರೆ ನಾವು ಜಿಯೋಗ್ರಫಿ ಅಂದರೆ ಜಿಯೋಗ್ರಫಿ ಅಷ್ಟನ್ನು ಬರೋದಿಲ್ಲ, ಇತಿಹಾಸನೂ ಕೂಡ ಬರ್ತಾ ಇರುತ್ತೆ. ಹಾಗಾಗಿ ವೇದಕಾಲದಲ್ಲಿ ಕ್ಷೇತ್ರ ಎಂದರೆ ಏನು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಸಾಗುವಳಿ ಭೂಮಿಯನ್ನು ವೇದಕಾಲ ಕಾಲದಲ್ಲಿ ಕ್ಷೇತ್ರ ಅಂತೇಳಿ ಕರೀತಾ ಇದ್ರು. ಇದಾದ ನಂತರ ಗೌತಮ ಬುದ್ಧನು ಬೋಧಿಸಿದ್ದು ಯಾವ ಭಾಷೆಯಲ್ಲಿ ಅಂತೇಳಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಪಾಲಿ ಭಾಷೆಯಲ್ಲಿ ಅವರು ಬೋಧನೆಯನ್ನು ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಇದಾದ ನಂತರ ಮೆನ್ಸೇವಿಕರು ವಿಜಯ ಸಾಧಿಸಿದ ನಂತರ ರಷ್ಯಾ ದೇಶವು ಹೀಗೆ ಘೋಷಿಸಿದರು ಅಂತೇಳಿ. ಅದು ಮುಂಚೆ ಕಮ್ಯುನಿಸ್ಟ್ ಆಗಿತ್ತು. ಈ ಮೆನ್ಸೇವಿಕರು ಬಹುಮತವನ್ನು ಪಡೆದು ಅಧಿಕಾರವನ್ನು ನೀಡಿದಂಥ ಸಂದರ್ಭದಲ್ಲಿ ಆ ಒಂದು ರಷ್ಯಾವನ್ನು ಏನು ಮಾಡ್ತಾರೆ, ಪ್ರಜಾಪ್ರಭುತ್ವ ಗಣರಾಜ್ಯ ಅಂತೇಳಿ ಏನು ಮಾಡ್ತಾರೆ, ಕರೀತಾರೆ. ಅದಕ್ಕೆ ಮುಂಚೆ ಏನಾಗಿತ್ತು, ಅದು ಕಮ್ಯುನಿಸ್ಟ್ ರಾಜ್ಯ ಆಗಿತ್ತು ರಷ್ಯಾ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಸಿಂಧು ನದಿ ಕಣಿವೆಯ ನಾಗರಿಕತೆ ಮತ್ತು ಮೆಸೊಪೊಟೋಮಿಯಾ ನಾಗರಿಕತೆಗಳ ನಡುವಿನ ಸಂಬಂಧವನ್ನು ದೃಢೀಕರಿಸುವ ಅಂಶ ಯಾವುದು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಮೆಸೊಪೊಟೋಮಿಯಾದಲ್ಲಿ ದೊರೆತ ಸಿಂಧು ನಾಣ್ಯಗಳು, ಮೆಸೊಪೊಟೋಮಿಯಾದಲ್ಲಿ ದೊರೆತ ಸಿಂಧು ನಾಗರಿಕತೆಯ ಮುದ್ರೆಗಳು, ಸಿಂಧು ನಾಗರಿಕತೆಯಲ್ಲಿ ದೊರೆತ ಮೆಸೊಪೊಟೋಮಿಯಾ ನಾಣ್ಯಗಳು, ಸಿಂಧು ನಾಗರಿಕತೆಯಲ್ಲಿ ದೊರೆತ ಮೆಸೊಪೊಟೋಮಿಯಾ ಮುದ್ರೆಗಳು. ಇವೆಲ್ಲ ಹೇಳಿಕೆಗಳೇನಾಗ್ತವೆ, ಸ್ವಲ್ಪ ಕನ್ಫ್ಯೂಸ್ ಮಾಡ್ತವೆ. ಹಾಗಾಗಿ ಎಚ್ಚರಿಕೆಯಿಂದ ಓದ್ಕೊಳ್ಬೇಕು. ಮೆಸೊಪೊಟೋಮಿಯಾದಲ್ಲಿ ದೊರೆತ ಸಿಂಧು ನಾಗರಿಕತೆಯ ಮುದ್ರೆಗಳು, ಮೆಸೊಪೊಟೋಮಿಯಾದಲ್ಲಿ ದೊರೆತಂಥ ಸಿಂಧು ನಾಗರಿಕತೆಯ ಮುದ್ರೆಗಳು ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಮರಾಠ ಒಕ್ಕೂಟದ ಮುಖ್ಯಸ್ಥರು ಯಾರಾಗಿದ್ದರು ಅಂತಂದರೆ ಪೇಶ್ವೆ. ಶಿವಾಜಿಯ ಜ್ಯೇಷ್ಠ ಪುತ್ರ ಸಾಂಬಾಜಿ. ಈ ಸಾಂಬಾಜಿಯ ಚಿಕ್ಕ ಮಗ ಸಾಹು. ಇವನಿಗೆ ಸಾಮರ್ಥ್ಯ ಇರಲಿಲ್ಲ. ಅಧಿಕಾರವನ್ನು ಪೇಶ್ವೆ ಅಥವಾ ಪ್ರಧಾನಿಗಳಿಗೆ ವಹಿಸ್ಕೊಡ್ತಾರೆ. ಮೊದಲನೇ ಪೇಶ್ವೆ ಬಂದು ಬಾಲಾಜಿ ವಿಶ್ವನಾಥ ಅಂತೇಳಿ. ಶಹಜಿ ಭೋಸ್ಲೆ ಶಿವಾಜಿಯ ತಂದೆ ಆಗಿರ್ತಾರೆ. ಇದಿಷ್ಟು ಕೂಡ ಮರಾಠ ಒಕ್ಕೂಟಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಸ್ನೇಹಿತರೆ. ಇದಾದ ನಂತರ ಕಪ್ಪು ಕೋಣೆ ದುರಂತದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸಿರಾಜುದ್ದೌಲಾ 146 ಬ್ರಿಟಿಷರನ್ನು ಸೆರೆಮನೆಗೆ ಹಾಕಿದನು. ಸೆರೆಮನೆ ವಾಸಿಗಳಿಗೆ ಸಾಕಷ್ಟು ಆಹಾರ ಹಾಗೂ ನೀರನ್ನು ಒದಗಿಸದೇ ಇದ್ದ ಕಾರಣ 123 ಸೆರೆವಾಸಿಗಳು ಮೃತರಾದರು. ಇಲ್ಲಿ ಸರಿಯಾಗಿ ಇಲ್ಲದ ಹೇಳಿಕೆ ನೋಡ್ಕೊಳ್ಳಿ. ಬ್ರಿಟಿಷ್ ಸೆರೆವಾಸಿಗಳನ್ನು ಚಿಕ್ಕ ಕೋಣೆಯೊಂದರಲ್ಲಿ ಬಂಧಿಸಲ್ಪಟ್ಟಿದ್ದರಿಂದ ಉಸಿರು ಕಟ್ಟಿ 123 ಜನರು ಸತ್ತು ಹೋದರು. ಕಪ್ಪು ಕೋಣೆಯ ದುರಂತವು ಕಾಲ್ಪನಿಕ ಘಟನೆ ಎಂದು ಕೆಲವು ಇತಿಹಾಸಕಾರರು ನಂಬುತ್ತಾರೆ. ಇದರಲ್ಲಿ ಎಲ್ಲ ಹೇಳಿಕೆಗಳು ಸರಿ ಇದ್ದಾವೆ, ಆದರೆ ಅವರಿಗೆ ಸಾಕಷ್ಟು ಆಹಾರ ಮತ್ತು ನೀರನ್ನು ಒದಗಿಸದೇ ಇದ್ದ ಕಾರಣ 123 ಸೆರೆವಾಸಿಗಳು ಮೃತರಾದರು ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಹೇಳಿಕೆ ಅಲ್ಲ. ಇನ್ನು ಮಿಕ್ಕಿದ 166 ಜನ ಬ್ರಿಟಿಷರನ್ನು ಒಂದೇ ಸೆರೆಮನೆಗೆ ತಳ್ಳಿರ್ತಾರೆ. ಅದು ಚಿಕ್ಕ ಕೋಣೆಯಾಗಿರುತ್ತೆ. ಉಸಿರು ಕಟ್ಟೆಯಲ್ಲಿ ಜನರು ಸತ್ತೋಗ್ತಾರೆ. ಆದರೆ ಕಪ್ಪು ಕೋಣೆ ದುರಂತ ಒಂದು ಕಾಲ್ಪನಿಕ ಕಲ್ಪನೆ ಅಂತ ಹೇಳಿ ಕೂಡ ಇತಿಹಾಸಕಾರರು ನಂಬ್ತಾರೆ. ಇದಿಷ್ಟು ಕೂಡ ಇದಕ್ಕೆ ಪೂರಕ ಮಾಹಿತಿಗಳು. ಆದರೆ ಇದಕ್ಕೆ ಪೂರಕ ಮಾಹಿತಿ ಅಲ್ಲ, ಅಂದರೆ ಆಹಾರ ನೀರು ಸಂಬಂಧಪಟ್ಟಿದ್ದಂಥ ಮಾಹಿತಿ. ನೆಕ್ಸ್ಟ್ ಇದಾದ ನಂತರ 41ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಖಿಲ ಭಾರತೀಯ ಸೇವೆಯಾಗಿದೆ ಅಂತೇಳಿ ಕೇಳಿದ್ದಾರೆ.
ಭಾರತೀಯ ಅಂಚೆ ಸೇವೆನ, ಭಾರತೀಯ ಆಡಳಿತ ಸೇವೆನ, ಕಂದಾಯ ಸೇವೆನ, ವಿದೇಶಿ ಸೇವೆನ ಅಂತ ಅಖಿಲ ಭಾರತ ಸೇವೆ ಅಂತಂಗೆ ಆಡಳಿತಾತ್ಮಕ ಸೇವೆ IAS ಬರುತ್ತೆ. ಭಾರತದ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳಿಗೆ ಅಧಿಕೃತ ಭಾಷಾ ಸ್ಥಾನಮಾನ ನೀಡಲಾಗಿದೆ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಆಕ್ಚುಲಿ ಎಲ್ಲ ಆಪ್ಷನ್ಗಳು ಕೂಡ ರಾಂಗ್ ಆಗಿದ್ದಾವೆ. ಇದಕ್ಕೆ ಗ್ರೇಸ್ ಅಂಕವನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. 8ನೇ ಶೆಡ್ಯೂಲ್ ಆರ್ಟಿಕಲ್ 344A ಮತ್ತು 351ರಂತೆ 22 ಭಾಷೆಗಳಿಗೆ ಅಧಿಕೃತ ಸ್ಥಾನಮಾನವನ್ನು ಸಂವಿಧಾನದಲ್ಲಿ ನೀಡಲಾಗಿದೆ. ಯಾವ್ಯಾವ ಭಾಷೆಗಳು ಅಂದರೆ ಅಸ್ಸಾಮಿ, ಕನ್ನಡ, ಮೈಥಿಲಿ, ಮರಾಠಿ, ಸಂಸ್ಕೃತ, ತೆಲುಗು, ಬೆಂಗಾಲಿ, ಗುಜರಾತಿ, ಕಾಶ್ಮೀರಿ, ನೇಪಾಳಿ, ಸಂತಾಲಿ, ಉರ್ದು, ಬೋಡೋ, ಹಿಂದಿ, ಕೊಂಕಣಿ, ಒಡಿಯಾ, ಸಿಂಧಿ, ಡೋಗ್ರಿ, ಮಲಯಾಳಂ, ಮಣಿಪುರಿ, ಪಂಜಾಬಿ, ತಮಿಳು ಇವಿಷ್ಟು ಕೂಡ 22 ಭಾಷೆಗಳು. 22 ಭಾಷೆಗಳಿಗೆ ಸಂವಿಧಾನದಲ್ಲಿ ಸ್ಥಾನಮಾನವನ್ನು ನೀಡಲಾಗಿದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಆದರೆ ಇಲ್ಲಿ ಆಪ್ಷನ್ ಯಾವುದು ಇಲ್ಲದಲೇ ಇರೋದ್ರಿಂದ ಸರಿಯಾದಂಥ ಉತ್ತರ ಗ್ರೇಸ್ ಅಂಕ ಕೊಟ್ಟಿದ್ದಾರೆ. ನೆಕ್ಸ್ಟು, ಈ ಕೆಳಕಂಡ ಯಾವ ಪ್ರಾತಿನಿಧಿಕ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಒದಗಿಸಲಾಗಿದೆ ಅಂತೇಳಿ, ಪ್ರಾತಿನಿಧಿಕ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಒದಗಿಸಲಾಗಿದೆ ಅಂತೇಳಿ. ಲೋಕಸಭೆ, ರಾಜ್ಯಸಭೆ, ಕ್ಯಾಬಿನೆಟ್, ಪಂಚಾಯತ್ ರಾಜ್ ಘಟಕಗಳು. ಪಂಚಾಯತ್ ರಾಜ್ ಘಟಕಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಒದಗಿಸಲಾಗಿದೆ ಸ್ನೇಹಿತರೆ. ಲೋಕಸಭೆ, ರಾಜ್ಯಸಭೆಗೆ ಮಹಿಳೆಯರಿಗೆ ಮೀಸಲಾತಿ ಒದಗಿಸುವ ಕುರಿತು ಮಸೂದೆ 2010ರಲ್ಲೇ ಮಂಡಿಸಲಾಗಿದೆ. ಆದರೆ ಇನ್ನೂ ಕೂಡ ಅದು ಅನುಮತಿ ಸಿಕ್ಕಿಲ್ಲ. ಆದರೆ ಪಂಚಾಯತ್ ರಾಜ್ ಘಟಕಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಇದೆ. ಇನ್ನು ಭಾರತ ಮತ್ತು ಚೀನಾ ನಡುವೆ ಪಂಚಶೀಲ ತತ್ವಗಳು ಒಪ್ಪಂದ ಆಗಿದ್ದು ಯಾವ ವರ್ಷದಲ್ಲಿ ಅಂತ ಕೇಳಿದ್ದಾರೆ. 1954ರಲ್ಲಿ. 54ರಲ್ಲಿ ಅಂದಿನ ಪ್ರಧಾನಿ ನೆಹರು ಮತ್ತು ಚೀನಾ ಪ್ರಧಾನಿ ಚೌ ಎನ್ ಲಾಯ್ ಪರಸ್ಪರ ಶಾಂತಿ ಸಂಬಂಧ ವೃದ್ಧಿಗಾಗಿ ಈ ಪಂಚಶೀಲ ತತ್ವಗಳಿಗೆ ಒಪ್ಪಂದವನ್ನು ಮಾಡಿಕೊಳ್ತಾರೆ ಸ್ನೇಹಿತರೆ. ನೆಕ್ಸ್ಟು, ಭಾರತದ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವವರು ಯಾರು ಅಂತೇಳಿ ಸಾಕಷ್ಟು ಸಲ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ಚುನಾಯಿತ ಲೋಕಸಭಾ ಸದಸ್ಯರು, ಚುನಾಯಿತ ರಾಜ್ಯಸಭಾ ಸದಸ್ಯರು, ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾಯಿತ ಸದಸ್ಯರು, ಮೇಲಿನ ಎಲ್ಲವು ಅಂತೇಳಿ. ಕರೆಕ್ಟ್, ಮೇಲಿನ ಎಲ್ಲವೂ 3 ಜನರು ಕೂಡ ಲೋಕಸಭೆ, ರಾಜ್ಯಸಭೆ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರು ರಾಷ್ಟ್ರಪತಿಯವರಿಗೆ ಓಟನ್ನು ಹಾಕಿ ಅವರನ್ನು ಆಯ್ಕೆ ಮಾಡ್ತಾರೆ. ಸಂವಿಧಾನದ 52ನೇ ವಿಧಿಯಂತೆ ಪರೋಕ್ಷ ಚುನಾವಣೆ ಮೂಲಕ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತೀವಿ. ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ರಾಜ್ಯಗಳ ವಿಧಾನಸಭಾ ಸದಸ್ಯರು ರಾಷ್ಟ್ರಪತಿಯವರನ್ನು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತೀವಿ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಇದಾದ ನಂತರ ಪಂಚಾಯತ್ ಸಂಸ್ಥೆಗಳ ಆದಾಯ ಮೂಲ ಯಾವುದು ಅಂತೇಳಿ ಕೇಳಿದ್ದಾರೆ. ಮನೆ, ಮಾರುಕಟ್ಟೆ ಸ್ಥಳಗಳು ಮುಂತಾದವುಗಳ ಮೇಲೆ ಸಂಗ್ರಹಿಸುವ ತೆರಿಗೆ, ಸರ್ಕಾರಿ ನೌಕರರಿಂದ ಸಂಗ್ರಹಿಸುವ ತೆರಿಗೆ, ಕೇಂದ್ರ ಸರ್ಕಾರದ ತೆರಿಗೆ ಮತ್ತು ಸುಂಕಗಳು, ಸರ್ಕಾರೇತರ ಸಂಸ್ಥೆಗಳಿಂದ ಸಂಗ್ರಹಿಸುವ ವಂತಿಕೆ ಅಂತೇಳಿ. ಆಲ್ರೆಡಿ ಪಂಚಾಯತ್ಗಳ ಆದಾಯ ಮೂಲ ಯಾವುದಾಗಿರುತ್ತೆ ಅಂದರೆ ಮನೆ, ಮಾರುಕಟ್ಟೆ ಸ್ಥಳ ಮುಂತಾದವುಗಳ ಮೇಲೆ ಸಂಗ್ರಹಿಸುವ ತೆರಿಗೆ ಆಗಿರ್ತದೆ ಸ್ನೇಹಿತರೆ. ಏಕೆಂದರೆ ಈ ವಿಡಿಯೋಗಳನ್ನ ನಾವು ಸ್ವಲ್ಪ ಎಲ್ಲ ಗಮನ ಇಟ್ಟು ನೋಡ್ಕೊಳ್ತಾ ಹೋಗಬೇಕಾಗತ್ತೆ. ಏಕೆಂದರೆ ನಾವು ಪಠ್ಯಪುಸ್ತಕ ಇಟ್ಕೊಂಡು ಕೂತ್ಕೊಂಡಾಗ ನಾವು ಯಾವ ರೀತಿ ಓದಬೇಕು ಅಂತಕ್ಕಂಥ ಒಂದು ಐಡಿಯಾ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಭಾರತದ ಸಂವಿಧಾನ ರಚನಾ ಸಭೆ ಅಧ್ಯಕ್ಷರು ನಮಗೆ ಗೊತ್ತಿದೆ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರಚನಾ ಸಭೆ ಅಧ್ಯಕ್ಷರಾಗಿರ್ತಾರೆ. ಇಲ್ಲಿ ಭಾರತ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್, ರಚನಾ ಸಭೆ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇನ್ನು ಮೂಲಭೂತ ಹಕ್ಕು ಸಮಿತಿ ಅಧ್ಯಕ್ಷರು ಸರ್ದಾರ್ ವಲ್ಲಭಾಯ್ ಪಟೇಲರಾಗಿದ್ದರು. ಇದು ಕೂಡ ಪ್ರಶ್ನೆ ಕೇಳಿದ್ದಾರೆ. ಸಂವಿಧಾನದ ರಚನಾ ಅವಧಿ ಎಷ್ಟು ಟೈಮ್ ತಗೊಳ್ತು ಅಂದರೆ 2 ವರ್ಷ 11 ತಿಂಗಳು 18 ದಿನಗಳ ಟೈಮನ್ನು ತಗೊಳುತ್ತೆ. ಇದಿಷ್ಟು ವಿಚಾರಗಳು ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದು. ಏಕೆಂದರೆ ಪ್ರತಿಯೊಂದು ವರ್ಷದ ಪ್ರಶ್ನೆಗಳ ಆಧಾರದ ಮೇಲೆ ಆಯಾ ಸಂಬಂಧಪಟ್ಟಂಥ ವಿವರಣೆ ಮತ್ತು ಮಾಹಿತಿಯನ್ನು ಕೊಟ್ಟಿದ್ದೀವಿ ಸ್ನೇಹಿತರೆ, ನೋಡ್ಕೊಳ್ತಾ ಹೋಗಿ. ಏಕೆಂದರೆ ಎಲ್ಲೆಲ್ಲಿಂದ ನಮಗೆ ಒಂದೊಂದು ಪಾಯಿಂಟ್ ಒಂದೊಂದು ನಂಬರ್ ಸಿಗ್ತಾ ಹೋಗ್ತಾವೋ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಮೊದಲು ಇಲ್ಲಿ ಮಂಡಿಸಲಾಗುವುದು ಅಂತೇಳಿ, ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಎಲ್ಲಿ ಮಂಡಿಸ್ಬೋದು ಅಂತ, ಲೋಕಸಭೆಲ, ರಾಜ್ಯಸಭೆಲ, ಯಾವುದೇ ಸದನದಲ್ಲ, ಮೇಲಿನ ಯಾವುದೂ ಅಲ್ಲ ಅಂತ, ಯಾವುದೇ ಸದನದಲ್ಲಾದರೂ ಕೂಡ ತಿದ್ದುಪಡಿ ಮಸೂದೆಯನ್ನು ಮೊದಲು ಮಂಡಿಸ್ಬೋದು. ಸಂವಿಧಾನ ತಿದ್ದುಪಡಿ ವಿಧಾನವನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ ನಾವು, ಎಲ್ಲಿಂದ ತೊಗೊಂಡಿದ್ದೀವಿ ಅಂತ ಇದ್ರ ಮೇಲೂ ಕೂಡ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತವೆ. ಸಂವಿಧಾನದ 368ನೇ ವಿಧಿಯಲ್ಲಿ ತಿದ್ದುಪಡಿ ವಿಧಾನದ ಬಗ್ಗೆ ಉಲ್ಲೇಖಿಸಲಾಗಿದೆ. 3 ವಿಧಾನಗಳಲ್ಲಿ ತಿದ್ದುಪಡಿಯನ್ನು ಮಾಡಬಹುದು ಸಂವಿಧಾನವನ್ನು. ಒಂದು ಸರಳ ಬಹುಮತ ವಿಧಾನ, ವಿಶೇಷ ಬಹುಮತ ವಿಧಾನ, ವಿಶೇಷ ಬಹುಮತ ಪ್ಲಸ್ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. ಈ 3 ಹಂತದಲ್ಲಿ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೋದು. ಇದನ್ನು ಯಾವುದೇ ಸದನದಲ್ಲೂ ಕೂಡ ಮಂಡಿಸ್ಬೋದಾಗಿದೆ. ಓಕೆನಾ, ಇದೊಂದಿಷ್ಟು ವಿಚಾರಗಳನ್ನ ನೆನಪಿಟ್ಕೊಳ್ಳಿ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಹೆಚ್ಚಿನ ಮಾಹಿತಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ರೀಡ್ ಮಾಡಬೇಕಾಗತ್ತೆ. ಭಾರತದ ಮುಖ್ಯ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಅಂದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. 65 ವರ್ಷಗಳಾಗಿರ್ತವೆ. ಅದೇ ಹೈಕೋರ್ಟ್ನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 62 ವರ್ಷಗಳಾಗಿರ್ತವೆ ಸ್ನೇಹಿತರೆ. ಓಕೆನಾ, ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ. ಯಾವುದೇ ಧಾರ್ಮಿಕ ಬದ್ಧತೆಯುಳ್ಳ ಉಡುಪನ್ನು ವಿದ್ಯಾರ್ಥಿಗಳು ಧರಿಸುವುದನ್ನು ನಿಷೇಧಿಸಿದ ಫ್ರಾನ್ಸ್ ಕಾನೂನು ಮಾಡಿದ್ದು ಯಾವಾಗ ಅಂತೇಳಿ. ಏಕೆಂದರೆ ಇದೊಂಥರ ಸಿಲೆಬಸ್ಸಿಂದ ಹೊರಗಡೆ ಇದೆ, GK ಪ್ರಶ್ನೆ ಆಗಿದೆ, ನೋಡ್ಕೊಳ್ಳಿ. ಕರ್ನಾಟಕದಲ್ಲೂ ಕೂಡ ಇತ್ತೀಚೆಗೆ ಉಡುಪಿನಲ್ಲಿ ಈ ಒಂದು ಧಾರ್ಮಿಕ ಬದ್ಧತೆ ಉಡುಪಿನ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿಗೆ, ವಿವಾದಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಫೆಬ್ರವರಿ 2004ರಲ್ಲಿ, ಮಾರ್ಚ್ 2004ರಲ್ಲಿ, ಏಪ್ರಿಲ್ 2004, ಮೇ 2004 ಅಂತೇಳಿ
ಮಾರ್ಚ್ 2004ರಲ್ಲಿ ಈ ಒಂದು ಕಾನೂನನ್ನು ಮಾಡುತ್ತೆ, ನಿಷೇಧಿಸುವ ಕಾನೂನು ಫ್ರಾನ್ಸ್ ದೇಶ. ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ. ಇದಾದ ನಂತರ ಇನ್ನು 51ರಿಂದ 73ರವರೆಗಿನ ಪ್ರಶ್ನೆಗಳು ಸ್ನೇಹಿತರೆ 2 ಅಂಕದ ಪ್ರಶ್ನೆಗಳಾಗಿರ್ತವೆ. ಇಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದ್ರು ಅಂತ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನಾನೇನು ವಿವರಣೆಯನ್ನು ಕೊಡೋ ಪ್ರಯತ್ನ ಮಾಡಿಲ್ಲ, ನೀವು ಟೆಕ್ಸ್ಟ್ ಬುಕ್ಕನ್ನು ರೀಡ್ ಮಾಡ್ಬೋದು. ಏಕೆಂದರೆ ಕ್ವಶನ್ಸ್ಗಳು ಸಿಕ್ಕಿದ್ರೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೊಗೊಳ್ಬೋದು ಅಂತ ಹೇಳ್ತಾ, ವಿವರಣೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ವಿವರಣೆಯನ್ನು ಕೊಡೋ ಪ್ರಯತ್ನವನ್ನು ಮಾಡೋಣ. ಶಿಲಾಗೋಳ ಎಂದರೇನು? ಭೂಮಿಯ ಅಂತರಾಳದ 3 ಪದರಗಳು. ಆಲ್ರೆಡಿ ವಿವರಣೆ ಕೊಟ್ಟಿದ್ದೀವಿ ಸ್ನೇಹಿತರೆ. ಇನ್ನೊಂದು ಏನು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂದರೆ, ಆಲ್ಮೋಸ್ಟ್ ಕೀ ಪಾಯಿಂಟ್ಗಳನ್ನ ನಾವೇನು ಮಾಡಿರ್ತೀವಿ, ಮಲ್ಟಿಪಲ್ ಚಾಯ್ಸಲ್ಲಿ ಕೊಟ್ಬಿಟ್ಟಿದ್ದೀವಿ. TETನಲ್ಲೂ ಕೊಟ್ಟಿದ್ದೀವಿ, GPSTR ಪತ್ರಿಕೆಗಳಲ್ಲೂ ಕೂಡ ಕೊಡ್ತಾ ಇದ್ದೀನಿ. ಹಾಗಾಗಿ ಶಿಲಾಗೋಳ ಅಂದರೆ ಏನು ಅಂತೇಳಿ ತಿಳ್ಕೊಂಡು ಭೂಮಿಯ ಅಂತರಾಳದ 3 ಪದರಗಳು ಆಲ್ರೆಡಿ ಅಲ್ಲಿ ಕೊಟ್ಟಿದ್ದೀನಿ. ಅದೊಂದನ್ನು ನೀವು ಸ್ಕ್ರೀನ್ಶಾಟ್ ಅಥವಾ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಯಾವ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ನೀವು 2 ಅಂಕದಾದರೂ ಕೇಳಿ 3 ಅಂಕದಾದರೂ ಕೇಳಿ ಸರಿಯಾಗಿ ಉತ್ತರವನ್ನು ಬರೀಬೋದು ಅಂತ ಹೇಳ್ತಾ ಸ್ನೇಹಿತರೆ ಮುಂದೆ ಹೋಗೋಣ ಬನ್ನಿ. ಕರ್ನಾಟಕದ ಕರಾವಳಿ ಮೈದಾನ ಯಾವುದಾದರೂ 4 ಲಕ್ಷಣಗಳನ್ನು ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಕರಾವಳಿ ಮೈದಾನದ 4 ಲಕ್ಷಣಗಳನ್ನ ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಏನು ನೆನಪು ಮಾಡೋದು ಅಂತಂದರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಎಲ್ಲ ವಿಡಿಯೋಗಳನ್ನ ನೋಡಿ. ಗ್ರಾಮರಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳು ಟಾಪಿಕ್ ವೈಸ್ ಇದೆ. ನೀವು ಅನಂತ ಜ್ಞಾನಧಾರೆ ಒಂದು ಯೂಟ್ಯೂಬ್ ಚಾನಲ್ಗೆ ಹೋದ್ರಲ್ಲಿ ಎಲ್ಲ ಮಾಹಿತಿಗಳು ಮತ್ತು ಸಾಕಷ್ಟು ಕವಿ ಪರಿಚಯಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೂಡ ಕೊಟ್ಟಿದ್ದೀವಿ ಸ್ನೇಹಿತರೆ. ನೋಡಿ, ಪರೀಕ್ಷಾ ದೃಷ್ಟಿಯಿಂದ ಸಾಕಷ್ಟು ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತಾ, ಯುರೋಪಿನ 4 ಭೌತಿಕ ವಿಭಾಗಗಳನ್ನು ತಿಳಿಸಿ ಅಂತೇಳಿ ಕೇಳಿದ್ದಾರೆ. ನೆಕ್ಸ್ಟು ಇದಾದ ನಂತರ ಜನಸಾಂದ್ರತೆ ಸ್ವಲ್ಪ ಸ್ಟ್ರಕ್ ಆಯಿತು. ಜನಸಾಂದ್ರತೆಯನ್ನು ಅರ್ಥೈಸಿ ಭಾರತದ ಜನಸಾಂದ್ರತಾ ವಲಯಗಳನ್ನು ತಿಳಿಸಿ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. 54ನೇದು. 55ನೇದು ಭೂಕುಸಿತ ಎಂದರೇನು? ಭೂಕುಸಿತಗಳಿಗೆ ಯಾವುದಾದ್ರೂ 4 ಕಾರಣಗಳನ್ನು ತಿಳಿಸಿ ಅಂತಲೂ ಕೂಡ ಕೇಳಿದ್ದಾರೆ. ನೆಕ್ಸ್ಟು ಪ್ರಶ್ನೆ 51ರಿಂದ 73 ಕಂಟಿನ್ಯೂ ಆಗುತ್ತೆ ನೋಡಿ. 56ನೇ ಪ್ರಶ್ನೆ ಆಗಿತ್ತು, ವ್ಯವಹಾರ ವಿಕಾಸನ ಮತ್ತು ಬೆಳವಣಿಗೆಯಲ್ಲಿನ ಪಟ್ಟಣಗಳ ಆರ್ಥಿಕತೆಯ ಹಂತವು ಹೇಗೆ ರೂಪುಗೊಂಡಿತು? ಇದು 8th 9th ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ ಸ್ನೇಹಿತರೆ. ಒಬ್ಬ ಉದ್ಯಮಿಗೆ ಇರಬೇಕಾದ ಕನಿಷ್ಠ ಗುಣ ಲಕ್ಷಣಗಳು ಯಾವುವು ಅಂತೇಳಿ ಕೇಳಿದ್ದಾರೆ. ಸಣ್ಣ ಕೈಗಾರಿಕೆ, ಸಣ್ಣ ವ್ಯವಹಾರ ಸಂಸ್ಥೆ ಅಂದರೆ ಏನು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಗುಣಮಟ್ಟ ಮತ್ತು ಶ್ರೇಣೀಕರಣ ಅರ್ಥ ಬರೆಯಿರಿ ಅಂತ ಆಲ್ರೆಡಿ ಈ ಶ್ರೇಣೀಕರಣದ ಮೇಲೆ ಏನು ಮಾಡಿದ್ದಾರೆ, ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಕೇಳಿದರೆ. ಅದನ್ನೇ 2 ಅಂಕದ ಪ್ರಶ್ನೆ ಮೇಲೂ ಕೂಡ ಕೇಳಿದ್ದಾರೆ. ಯಾವುದಾದರೂ 2 ಗ್ರಾಹಕ ಹಕ್ಕುಗಳನ್ನು ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಮಾನವ ಸಂಪನ್ಮೂಲವು ಇತರೆ ಸಂಪನ್ಮೂಲಗಳಿಂದ ಭೂಮಿ ಮತ್ತು ಭೌತಿಕ ಬಂಡವಾಳಗಳಿಂದ ಹೇಗೆ ಭಿನ್ನವಾಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ಭಾರತದಲ್ಲಿ ಜಾರಿಗೊಳಿಸಲಾದ ಸ್ವ ಉದ್ಯೋಗದ ಕಾರ್ಯಕ್ರಮಗಳು ಯಾವುವು ಅಂತೇಳಿ ಕೇಳಿದ್ದಾರೆ. ಮರೆಮಾಚಿದ ನಿರುದ್ಯೋಗ ಎಂದರೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಹಮ್ಮುರಾಬಿಯ ಕಾನೂನು ಸಂಹಿತೆ ಮಹತ್ವವನ್ನು ತಿಳಿಸಿ. ಹಮ್ಮುರಾಬಿ ಹೇಳ್ತಾರೆ, ಕಣ್ಣಿಗೆ ಕಣ್ಣು, ಮುಯ್ಯಿಗೆ ಮುಯ್ಯು ಅಂತ ಹೇಳಿ. ಹಾಗಾಗಿ ಮುಯ್ಯಿಗೆ ಮುಯ್ಯು, ಕಣ್ಣಿಗೆ ಕಣ್ಣು, ಕಣ್ಣು ಕಿತ್ತವ್ರು ಕಣ್ಣನ್ನು ಕೀಳಬೇಕು, ಕಾಲು ತೆಗೆದವ್ರು ಕಾಲನ್ನು ತೆಗಿಬೇಕು ಅಂತೇಳಿ ಹಮ್ಮುರಾಬಿಯ ಕಾನೂನುಗಳಿರುತ್ತೆ. ಅಲ್ಲಿ ನಾಗರಿಕತೆಗಳಿಗೆ ಸಂಬಂಧಪಟ್ಟಾಗಿ ನೋಡ್ಕೊಳ್ಳಿ. ಇದಾದ ನಂತರ ಅಶೋಕನ ಜೀವನದಲ್ಲಿ ಕಳಿಂಗ ಯುದ್ಧದ ಮಹತ್ವ ನಿಮಗೆ ಗೊತ್ತೇ ಇದೆ. ಬೌದ್ಧ ಧರ್ಮ ಕಳಿಂಗ ಯುದ್ಧನೇ ಫಸ್ಟ್ ಯುದ್ಧ ಮತ್ತು ಕೊನೆ ಯುದ್ಧ. ಅದಾದ ನಂತರ ಬೌದ್ಧ ಧರ್ಮ ಸ್ವೀಕಾರ. ಅಲ್ಲಿ ಇವೆಲ್ಲ ಬೆಳವಣಿಗೆಗಳು ನಿಮಗೆ ಗೊತ್ತಿರುತ್ತೆ, ಸಾಕಷ್ಟು ಓದಿರ್ತೀರ, ತಿಳ್ಕೊಳ್ಳಿ. ಮತ್ತು ಇನ್ನೊಂದು ಸಲ ಓದಿ ಎಕ್ಸಾಮ್ ಪರ್ಪಸ್. ಭಕ್ತಿ ಸಾಹಿತ್ಯಕ್ಕೆ ಮೀರಾಬಾಯಿ ಕೊಡುಗೆ. ಯಾವುದಾದರೂ 4 ಶಾಹಿ ಸುಲ್ತಾನರನ್ನು ಹೆಸರಿಸಿ, ಅವರ ರಾಜಧಾನಿಗಳನ್ನು ಹೆಸರಿಸಿ ಅಂತೇಳಿ. ಆದಿಲ್ ಶಾಹಿಗಳು ಬರ್ತಾರಲ್ಲ, ಬಿಜಾಪುರ, ಬೀದರ್, ಅದು. ನೆಕ್ಸ್ಟ್ ಗೋಕಾಕ್ ಚಳುವಳಿ ಎಂದರೇನು? ಜಾತ್ಯತೀತತೆ, ಮತ ನಿರಪೇಕ್ಷತೆ ಎಂದರೇನು ಅಂತೇಳಿ ಕೇಳಿದ್ದಾರೆ. ರಾಷ್ಟ್ರಪತಿಯವರ ಮಿಲಿಟರಿ ಅಧಿಕಾರಗಳನ್ನ ಕೇಳಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಧಾರ್ಮಿಕ ಐಕ್ಯತೆ ಎಂದರೇನು ಅಂತೇಳಿ ಕೇಳಿದ್ದಾರೆ. ನೆಕ್ಸ್ಟು ಇನ್ನು 74ರಿಂದ ಓಕೆನಾ, ಇದಿಷ್ಟು ವಿಚಾರಗಳನ್ನ ನೋಡ್ಕೊಳ್ಳಿ. ಇದು ಇಲ್ಲಿವರೆಗೂ ಕೂಡ 2 ಅಂಕದ ಪ್ರಶ್ನೆಗಳು. ಏಕೆಂದರೆ ಇವೆಲ್ಲ ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ. ಏಕೆಂದರೆ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿರೋ ಒಂದಷ್ಟು ವಿಚಾರಗಳನ್ನ ನೆನ್ಪಿಟ್ಕೊಂಡೇ ಈ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೋದು. ಇದಾದ ನಂತರ 3 ಅಂಕದ ಪ್ರಶ್ನೆಗಳು. ರೇಖಾಂಶ ಎಂದರೇನು? ಗ್ಲೋಬ್ನ ಮೇಲಿನ 3 ಮುಖ್ಯ ರೇಖಾಂಶಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸುವರ್ಣ ಚತುಷ್ಪಥ ರಸ್ತೆಯ ಮಹತ್ವವನ್ನು ತಿಳಿಸಿ ಅಂತೇಳಿ ಕೇಳಿದ್ದಾರೆ. ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ದಾರೆ. ಕರ್ನಾಟಕದ ವನ್ಯಜೀವಿ ಧಾಮಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿದ್ದಾರೆ. ನಿತ್ಯ ಹರಿದ್ವರ್ಣ ಕಾಡುಗಳು ಎಂದರೇನು? ಯಾವುದಾದರೂ 2 ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಹೆಸರಿಸಿ. ಇದ್ರ ಮೇಲೂ ಕೂಡ ಆಲ್ರೆಡಿ ಬಂತು, ಪಾಯಿಂಟ್ ಹೇಳಿದ್ವಿ ಮಲ್ಟಿಪಲ್ ಚಾಯ್ಸಲ್ಲಿ. ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಹಾರ ಮತ್ತು ವಾಣಿಜ್ಯದ ಪಾತ್ರವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ, LPG ಅಂತ ಹೇಳಿದ್ವಲ್ಲ, ಲಿಬರೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್, ಇದ್ರ ಮೇಲೂ ಕೂಡ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಕಲ್ಯಾಣ ರಾಜ್ಯಗಳಲ್ಲಿ ಸರ್ಕಾರಗಳ ಕಾರ್ಯಕ್ಷೇತ್ರವನ್ನು ಕುರಿತು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಕಲ್ಯಾಣ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಕಲ್ಯಾಣ ಕರ್ನಾಟಕ. ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ. ರಾಬರ್ಟ್ ಕ್ಲೈವನು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಭೌಗೋಳಿಕ ಅನ್ವೇಷಣೆಯನ್ನು ಪ್ರೋತ್ಸಾಹಿಸುವಲ್ಲಿ ರಾಜಕುಮಾರ ನಾವಿಕ ಹೆನ್ರಿ
ಪಾತ್ರವನ್ನು ಕುರಿತು ಬರೆಯಿರಿ ಅಂತೇಳಿ 84ನೇ ಪ್ರಶ್ನೆ ಆಗಿತ್ತು. 85ನೇ ಪ್ರಶ್ನೆ ಅಕ್ಬರ್ನ ಆಸ್ಥಾನದಲ್ಲಿ ನವರತ್ನರನ್ನು ಕುರಿತು ಬರೆಯಿರಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಇದಾದ ನಂತರ ಫ್ರೆಂಚ್ ಕ್ರಾಂತಿಯಲ್ಲಿ ತತ್ವಜ್ಞಾನಿಗಳ ಪಾತ್ರವನ್ನು ಕುರಿತು ಬರೆಯಿರಿ, ಸಾರ್ವಭೌಮ ರಾಷ್ಟ್ರ ಎಂದರೇನು, ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರನ್ನು ಪದಚ್ಯುತಗೊಳಿಸುವ ವಿಧಾನವನ್ನು ವಿವರಿಸಿ, ನಾಗರಿಕ ಸಂರಕ್ಷಣೆ ಕುರಿತು ಬರೆಯಿರಿ, ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳನ್ನು ವಿವರಿಸಿ, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇಳಿ ಇದಿಷ್ಟು 3 ಅಂಕದ ಪ್ರಶ್ನೆಗಳಾಗಿತ್ತು ಸ್ನೇಹಿತರೆ. ಇಷ್ಟು ಪ್ರಶ್ನೆಗಳನ್ನ 2017 ನಾನ್ HK ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದ್ದಾರೆ. ಮತ್ತೊಮ್ಮೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.